Dear students, in the previous class, we have discussed about the meaning of tissues and the different types of plant tissues. We have so far discussed the four different types of plant tissues. The plant tissues we have discussed are meristematic tissue, permanent tissue, under which simple permanent tissue and complex permanent tissue. We have also discussed the conducting tissues, under which xylem and phloem were discussed. Then the fourth tissue we have discussed was epidermal tissues. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಅಂಗಾಂಶಗಳು ಅಂತ ಹೇಳಿದ್ರೆ ಏನು, ಅಂಗಾಂಶಗಳು ಅಂದ್ರೆ ಜೀವಕೋಶಗಳ ಗುಂಪು, ಆ ಜೀವಕೋಶಗಳು ಯಾಕೆ ಗುಂಪುಗೂಡ್ತವೆ ಅಂತ ಹೇಳಿದ್ರೆ ಟು ಪರ್ಫಾರ್ಮ್ ಎ ಡೆಫಿನೆಟ್ ಫಂಕ್ಷನ್ ಅಂತ ಹೇಳಿದ್ವು. ಆಮೇಲೆ ಸಸ್ಯ ಜೀವಕೋಶಗಳನ್ನ ಅಭ್ಯಾಸ ಮಾಡ್ತಾ ಸಸ್ಯಗಳಲ್ಲಿ 4 ರೀತಿಯ ಅಂಗಾಂಶಗಳು ಬರುತ್ತವೆ. ಮೊದಲನೆಯದು ವರ್ಧನ ಅಂಗಾಂಶ, ಆನಂತರ ಶಾಶ್ವತ ಅಂಗಾಂಶ ಅಂತ ಹೇಳಿ ಬರ್ತದೆ. ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಹೇಳಿ ಇದಾವೆ, ಅದನ್ನು ಅಭ್ಯಾಸ ಮಾಡಿದ್ದೇವೆ ನಾವು. ಆನಂತರ ವಾಹಕ ಅಂಗಾಂಶಗಳು ಅಂತ ಅಂದ್ರೆ ಸಾಮಾನ್ಯವಾಗಿ ಸಸ್ಯದಲ್ಲಿ ಆಹಾರ ಮತ್ತು ನೀರನ್ನ ಸಾಗಿಸ್ಲಿಕ್ಕೆ ಇರುವಂತಹ ಅಂಗಾಂಶಗಳನ್ನ ನಾವು ವಾಹಕ ಅಂಗಾಂಶಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ನೀರನ್ನ ಸಾಗಿಸುವಂತಹ xylem ಅನ್ನ ಹಾಗೂ ಆಹಾರವನ್ನ ಸಾಗಿಸುವಂತಹ phloem ಅನ್ನ ಅಭ್ಯಾಸ ಮಾಡಿದ್ದೀವಿ. ಇದಾದ ನಂತರ ನಾವು ಹೊರಧರ್ಮ ಅಂಗಾಂಶ, ನಮ್ಗೆ ಹೇಗೆ ನಮ್ಮ ಶರೀರದಲ್ಲಿ ಚರ್ಮ ಇದೆಯೋ ಅದೇ ರೀತಿ ಸಸ್ಯಗಳ ಹೊರಭಾಗವನ್ನ ಆವರಿಸಿರುವಂತಹ ಎಪಿಡರ್ಮಲ್ ಟಿಶ್ಯೂ ಅಥವಾ ಹೊರಧರ್ಮ ಅಂಗಾಂಶವನ್ನ ಅಭ್ಯಾಸ ಮಾಡಿ ನಾವು ಇವತ್ತು ಪ್ರಾಣಿ ಅಂಗಾಂಶವನ್ನ ಅಭ್ಯಾಸ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಅನಿಮಲ್ ಟಿಶ್ಯೂಸ್. ಬಟ್ ಡಿಯರ್ ಸ್ಟೂಡೆಂಟ್ಸ್, when compared to the body structure of plants, the structure of animals is very complicated, because animals are very active. They are moving from one place to another place in search of food or for many different purposes. So they require more energy. So, and they cannot prepare their own food. So these are some of the reasons why animals' body is more complex than plant body. ನಾವು ಸಸ್ಯ ಅಂಗಾಂಶವನ್ನು ಅಭ್ಯಾಸ ಮಾಡಿದ್ದೇವೆ. ಸಸ್ಯದ ಶರೀರವನ್ನ ಅಭ್ಯಾಸ ಮಾಡಿ ಸಸ್ಯಕ್ಕೂ ಮತ್ತು ಪ್ರಾಣಿಗಳಿಗೆ ನಾವು ಹೋಲಿಸುವುದಾದ್ರೆ ಸಸ್ಯಗಳಿಗಿಂತ ಪ್ರಾಣಿಗಳು ಬಹಳ ಸಂಕೀರ್ಣವಾದಂತಹ ಶರೀರ ವಿನ್ಯಾಸವನ್ನ ಹೊಂದಿದ್ದಾವೆ. ಪ್ರಾಣಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸ್ತವೆ. ಆದ್ರಿಂದ ಆ ಪ್ರಾಣಿಗಳಿಗೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಪ್ರಾಣಿಗಳು ಯಾವಾಗಲೂ ಕೂಡ ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಆದ್ದರಿಂದ ಸಸ್ಯಗಳಿಗೆ ಹೋಲಿಸಿದರೆ ಪ್ರಾಣಿಗಳ ಶರೀರ ಅಭ್ಯಾಸ ಮಾಡುವಂತಹದ್ದು ಸ್ವಲ್ಪ ಕ್ಲಿಷ್ಟ, ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತೀವಿ. ಈಗ ನಮ್ಮ ಅಭ್ಯಾಸವನ್ನ ನಾವು ಪ್ರಾಣಿ ಅಂಗಾಂಶಗಳ ಕಡೆ ನಾವು ಅದನ್ನ ಕೇಂದ್ರೀಕರಿಸ್ತಾ ಇದ್ದೇವೆ. ಪ್ರಾಣಿ ಅಂಗಾಂಶಗಳನ್ನ ಈ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ.
So in this class, we are going to discuss animal tissues. When compared to plant tissue, as I said already, the animal body is more complex. So the study of tissues, animal tissues, is comparatively little bit difficult when compared to the study of plant cells or plant tissues. So for our convenience, we are grouping the animal tissues into 4 types. ನಮ್ಮ ಅಭ್ಯಾಸದ ಅನುಕೂಲಕ್ಕಾಗಿ ನಾವು ಪ್ರಾಣಿ ಅಂಗಾಂಶಗಳನ್ನ 4 ವಿಧವಾಗಿ ವರ್ಗೀಕರಿಸ್ತಾ ಇದ್ದೇವೆ. ಆ 4 ವಿಧಗಳನ್ನು ಫಸ್ಟ್ ಅಭ್ಯಾಸ ಮಾಡೋಣ. ನಾವು ಅಭ್ಯಾಸಕ್ಕೋಸ್ಕರ ವರ್ಗೀಕರಿಸಿದಂತಹ ಪ್ರಾಣಿಗಳ 4 ವಿಧಾನ ಏನಿದೆ ಅಂತ ಹೇಳಿದ್ರೆ, ಸೊ ಎಪಿಥೀಲಿಯಲ್ ಟಿಶ್ಯೂ ಅಂತ ಇದೆ. ಪ್ರಾಣಿಗಳಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಅಂತ ಇದೆ. ಅದನ್ನು ನಾವು ಕನ್ನಡದಲ್ಲಿ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅನುಲೇಪಕ ಅಂದ್ರೆ ಹೊರ ಚರ್ಮ ಎಲ್ಲ ಇದೆಯಲ್ಲ, ನಮ್ಮ ಶರೀರದ ಹೊರಭಾಗದಲ್ಲಿ ಇರುವಂತಹ ಅಂಗಾಂಶವನ್ನ ನಾವು ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅಥವಾ ಕೆಲವೊಮ್ಮೆ ಇದನ್ನ ಉಪಚರ್ಮ ಅಂಗಾಂಶ ಅಂತ ಹೇಳಿ ಕೂಡ ಕರೆಯೋದಿದೆ. ಉಪಚರ್ಮ ಅಂಗಾಂಶ, ಎಪಿಥೀಲಿಯಲ್ ಟಿಶ್ಯೂ ಅಂದ್ರೆ ಶರೀರದಲ್ಲಿ ಹೊರಭಾಗ, ಹೊರ ಚರ್ಮ, ಬಾಯಲ್ಲಿ ನಿಮ್ಗೆ ಕಾಣ್ತದೆ ಒಳ ಚರ್ಮ. ಅಂದ್ರೆ ಈ ಮುಖದ ಭಾಗದಲ್ಲಿ ನೋಡಿದ್ರೆ ಇದು ಹೊರ ಚರ್ಮ, ಕೆನ್ನೆಯಲ್ಲಿ ಬರುವಂತಹದ್ದು ಹೊರ ಚರ್ಮ, ಒಳಗಡೆ ಬರುವಂತಹದ್ದು ಒಳ ಚರ್ಮ. ಸೊ ಇದನ್ನ ನಾವು ಎಕ್ಸೋಡರ್ಮ್ ಅಂತ ಕರಿತೀವಿ, ಒಳಗಡೆದನ್ನ ಎಂಡೋಡರ್ಮ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ಹೊರಧರ್ಮ ಅಂತ, ಅದನ್ನ ಒಳಧರ್ಮ ಅಂತ ಕರಿತೀವಿ, ಅಥವಾ ಒಳಸ್ತರಿ ಅಂತ ಹೇಳಿ ಕರಿತೀವಿ. ಎಪಿಥೀಲಿಯಲ್, ಎಂಡೋಥೀಲಿಯಲ್ ಅಂತ ಹೇಳಿ ಕರಿತೀವಿ. ಸೊ ಚರ್ಮದ ಬಗ್ಗೆ ನಾವು ಅಭ್ಯಾಸ ಮಾಡ್ಲಿಕ್ಕಿದೆ, ಅದು ಎಪಿಥೀಲಿಯಲ್ ಟಿಶ್ಯೂ. ಸೊ ಎಪಿಥೀಲಿಯಲ್ ಟಿಶ್ಯೂ ಅನ್ನೇ ನಾವು ಕನ್ನಡದಲ್ಲಿ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ, ಅಥವಾ ಅದನ್ನ ಉಪಚರ್ಮ ಅಂಗಾಂಶ ಅಂತ ಕರಿತೀವಿ. ಸೊ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿ ಇರುತ್ತೆ, ಆದ್ರೆ ಅರ್ಥ ಮಾಡ್ಕೊಳ್ಳಿ, ಅನುಲೇಪಕ ಅಂಗಾಂಶ ಅಂತ ಹೇಳಿದ್ರು ಒಂದೇ, ಉಪಚರ್ಮ ಅಂಗಾಂಶ ಅಂತ ಹೇಳಿದ್ರು ಒಂದೇ. ಇದು ಚರ್ಮಕ್ಕೆ ಸಂಬಂಧಪಟ್ಟಿದ್ದು. ಚರ್ಮ ಅಂದ್ರೆ ಒಳ ಚರ್ಮ ಇದೆ, ಹೊರ ಚರ್ಮ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಮುಂದೆ ನಾವು ಪ್ರಾಣಿ ಅಂಗಾಂಶದಲ್ಲಿ ಅಭ್ಯಾಸ ಮಾಡುವಂತಹ ಇನ್ನೊಂದು ಅಂಗಾಂಶ ಅಂತ ಹೇಳಿದ್ರೆ ಸಂಯೋಜಕ ಅಂಗಾಂಶ. ದ ಸೆಕೆಂಡ್ animal tissue which we are going to discuss is connective tissue. So the connective tissue, the name itself states that these tissues connect different parts of the body and different tissues of the body. ಹೆಸರೇ ಹೇಳು ಹಾಗೆ ಸಂಯೋಜಕ ಅಂಗಾಂಶ, ಇದು ಸಂಯೋಜಿಸುತ್ತದೆ. ಸಂಯೋಜನೆ ಅಂತ ಹೇಳಿದ್ರೆ ಸೇರಿಸೋದು. ಯಾವುದನ್ನ ಸೇರಿಸ್ತದೆ? ಒಂದು ಅಂಗಾಂಶವನ್ನ ಇನ್ನೊಂದು ಅಂಗಾಂಶಕ್ಕೆ ಸೇರಿಸ್ತದೆ, ಅಥವಾ ಇದು ಒಂದು ಭಾಗವನ್ನ, ಶರೀರದ ಭಾಗವನ್ನ ಇನ್ನೊಂದು ಭಾಗದ ನಡುವೆ ಇದು ಈ ಸಂಯೋಜಕ ಅಂಗಾಂಶ ಇದ್ದು ಅವೆರಡರ ನಡುವೆ ಸಂಪರ್ಕವನ್ನ ಸಾಧಿಸ್ತದೆ. ಸೊ ಕನೆಕ್ಟಿವ್ ಟಿಶ್ಯೂ, ಅದನ್ನ ನಾನು ಡೀಟೇಲ್ ಅಭ್ಯಾಸ ಮಾಡೋದ್ರಿಂದ ಇಲ್ಲಿ ಹೇಳೋದಿಲ್ಲ. ಕನೆಕ್ಟಿವ್ ಟಿಶ್ಯೂ, the name itself indicates that it connects the different tissues of our body or different parts of our body. So the connective tissue, what does it do? It connects, that's all. Then muscular tissue, snayu angamsha. Muscular tissue is the tissue that is present in the body of animals, which is responsible for the body movement. So the body movement is made possible. The body movement is made possible because of the muscular tissue. ಪ್ರಾಣಿಗಳಲ್ಲಿ ಇರುವಂತಹ ಸ್ನಾಯು ಅಂಗಾಂಶ ಏನಿದೆಯೋ ಆ ಸ್ನಾಯು ಅಂಗಾಂಶದಿಂದಲೇ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತದೆ. ಈ ಸ್ನಾಯು ಅಂಗಾಂಶದಲ್ಲಿರುವ ಸ್ನಾಯು ಜೀವಕೋಶಗಳಿಗೆ ಅವು ಒಂದು ರೀತಿ ಇಲಾಸ್ಟಿಕ್ ಇದ್ದ ಹಾಗೆ, ಅಂದ್ರೆ ಸ್ಥಿತಿಸ್ಥಾಪಕ ಶಕ್ತಿ ಗುಣ ಇದೆ ಅವುಗಳಿಗೆ. ಅವು ಕುಗ್ಗುತ್ತವೆ ಮತ್ತು ಹಿಗ್ಗುತ್ತವೆ. ಈ ಕುಗ್ಗುವ ಮತ್ತು ಹಿಗ್ಗುವ ಏನು ಸಾಮರ್ಥ್ಯದಿಂದ ಅವು ದೇಹದಲ್ಲಿ ಮೂಳೆಗಳ ಚಲನೆಗೆ ಕಾರಣವಾಗ್ತದೆ.
ಅಥವಾ ದೇಹದಲ್ಲಿ ಯಾವುದೇ ಚಲನೆಗೆ ಈ ಸ್ನಾಯು ಜೀವಕೋಶಗಳ ಸಂಕುಚನ ವಿಕಸನ ಸಹಾಯ ಮಾಡ್ತದೆ. ಸೊ ದ ಮಸ್ಕ್ಯುಲರ್ ಟಿಶ್ಯೂ consists of muscle cells. The muscle cells are thread-like structure. They are having elasticity. The property is called elasticity. Due to the property elasticity, they are elastic, so they can contract and they can expand. So this contraction and relaxation of the muscle bands help us to move the body parts. For example, I have shoulder bone here. This is the shoulder bone I have. ತೋಳಿನಲ್ಲಿ ಕೈ ತೋಳಿನಲ್ಲಿ ತೋಳಿನ ಮೂಳೆ ಇದೆ. Then this is the far hand, ಮುಂಗೈ ಇದೆ. So these two bones are connected with a muscle. ಇವೆರಡು ಮೂಳೆಗಳು ಒಂದು ಮಸಲ್ ಬ್ಯಾಂಡ್ ನಿಂದ ಕನೆಕ್ಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ದಿಸ್ ಮಸಲ್ ಬ್ಯಾಂಡ್ ವೆನ್ ಇಟ್ ಕಾಂಟ್ರಾಕ್ಟ್, ಇದು ಹೀಗೆ ಕುಗ್ಗಿದ್ರೆ, ಮಸಲ್ ಬ್ಯಾಂಡ್ ಕುಗ್ಗಿದ್ರೆ ಈ ಮೂಳೆ ಶೋಲ್ಡರ್ ಮೂಳೆ ಹತ್ರಕ್ಕೆ ಬರ್ತದೆ. ಅರ್ಥ ಆಗ್ತದ? ತೋಳಿನ ಮೂಳೆಯ ಹತ್ರಕ್ಕೆ ಮುಂಗೈಯ ಮೂಳೆ ಬರಬೇಕಾದ್ರೆ ಅಲ್ಲಿರುವಂತಹ ಸ್ನಾಯು ಏನಿದೆಯೋ ಅದು ಸಂಕುಚನ ಹೊಂದಿದ್ರೆ ಆಯ್ತು, ಅದು ರಿಲ್ಯಾಕ್ಸ್ ಆಯ್ತು, ಅದು ಹಿಗ್ಗಿತ್ತು ಅಂತ ಹೇಳಿದ್ರೆ ಆ ಮೂಳೆ ದೂರಕ್ಕೆ ಹೋಗ್ತದೆ. ಸೊ ಇದನ್ನು ನಾವು ಯಾವ್ದಕ್ಕೆ ಹೋಲಿಸಬಹುದು ಅಂತ ಹೇಳಿದ್ರೆ ಸೂತ್ರದ ಗೊಂಬೆ. ನಾವೆಲ್ಲ ಸೂತ್ರದ ಗೊಂಬೆ ಇದ್ದ ಹಾಗೆ. ಸೂತ್ರದ ಗೊಂಬೆ ಆಟದಲ್ಲಿ ಏನ್ ಮಾಡ್ತಾರೆ, ಸೂತ್ರ ಅಂದ್ರೆ ದಾರ. ಆ ದಾರವನ್ನ ಹೀಗೆ ಎಳೆಯೋದ್ರಿಂದ ಆ ಗೊಂಬೆಗಳಿಗೆ ಹೀಗೆ ಕೈ ಮೇಲೆತ್ತೋದು ಅಥವಾ ತಲೆಯನ್ನ ಹೀಗೆ ಅಲ್ಲಾಡಿಸುವುದು ಹೀಗೆಲ್ಲ ಮಾಡಿಸ್ತಾರೆ. ಅದು ಸೂತ್ರಧಾರನ ಕೈಯಲ್ಲಿ ಸೂತ್ರ ಇರುತ್ತೆ. ಸೊ ನಾವು ಸೂತ್ರದ ಗೊಂಬೆ ಯಾಕೆ ಅಂತ ಹೇಳಿದ್ರೆ ನಮ್ ದೇಹದಲ್ಲೂ ಸೂತ್ರಗಳಿದ್ದಾವೆ. ಸೂತ್ರ ಅಂತ ಹೇಳಿದ್ರೆ ದಾರ. ಆ ಸೂತ್ರ ಯಾವುದು ಅಂತ ಹೇಳಿದ್ರೆ ಅದೇ ಮಸ್ಕ್ಯುಲರ್ ಟಿಶ್ಯೂ ಅಥವಾ ಮಸಲ್ ಸೆಲ್ಸ್. ಸೊ ದ ಮಸಲ್ ಸೆಲ್ಸ್ ವಾಟ್ ವಿ ಹ್ಯಾವ್ ಇನ್ ಅವರ್ ಬಾಡಿ ಈಸ್ having the ability to contract and expand, as the result of which the body movement possible. See, ನಾನು ಹೀಗೆಲ್ಲ ಮಾಡುವಾಗ ನಾನು ನನ್ನ ಬೆರಳುಗಳನ್ನೆಲ್ಲ ಆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಈ ಬೆರಳಿನ ಈ ತಳಭಾಗದಲ್ಲಿ ಇರುವಂತಹ ಸ್ನಾಯು ಅಂಗಾಂಶದ ಜೀವಕೋಶಗಳು ಕುಗ್ಗುತ್ತವೆ, ಹಿಗ್ಗುತ್ತವೆ. ಆ ಕುಗ್ಗುವ ಹಿಗ್ಗುವುದರಿಂದ ಮೂವ್ಮೆಂಟ್ ಸಾಧ್ಯವಾಗುತ್ತೆ. ಸೊ ವಾಟ್ ಐ ಆಮ್ ಟೆಲಿಂಗ್ ಈಸ್ we are going to discuss these aspects in detail later, but so the third tissue which we are going to study under animal tissues is the muscular tissue. Then the last tissue we are going to study is nervous tissue or nerve tissue. Nerve tissue cells are very long, elongated, thread-like. So they conduct message. For example, you can see what is written on the board with the help of your eyes. The seen material or letters or what is called pictures, they are sent from the eyes to the brain. So the tissue which carry the message from the eye to the brain is called nerve tissue. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ನರ ಅಂಗಾಂಶ ಅಂತ ಹೇಳಿ ನಮ್ಮಲ್ಲಿದೆ. ಆ ನರ ಅಂಗಾಂಶದ ಜೀವಕೋಶಗಳು ಉದ್ದ ತಂತಿಯ ರೀತಿಯಲ್ಲಿದೆ. ಅವು ಮಾಹಿತಿಯನ್ನು ನಮ್ಮ ಶರೀರದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಾಹಿತಿಯನ್ನು ರವಾನಿಸ್ತವೆ. ಸೆನ್ಸೇಷನ್ ಸಿಗ್ನಲ್ಸ್ ಅಂತ ಏನ್ ಹೇಳ್ತೀವೋ ಅದು. ಉದಾಹರಣೆಗೆ ನಾವು ನಮ್ಮ ಕಣ್ಣಿನಿಂದ ಈ ಬೋರ್ಡ್ ನಲ್ಲಿರುವಂತಹ ಅಕ್ಷರವನ್ನ ನೋಡ್ತೇವೆ ಅಥವಾ ಚಿತ್ರಗಳನ್ನ ನೋಡ್ತೇವೆ. ಆ ನೋಡಿದಂತಹ ಚಿತ್ರ ಅಕ್ಷರ ಏನಾಗುತ್ತೆ, ಅದು ಕಣ್ಣಿನಲ್ಲಿ ರಿಸೀವ್ ಆಗಿದ್ದು ಮಿದುಳಿಗೆ ಹೋಗುತ್ತೆ. ಆ ಕಣ್ಣಿನಲ್ಲಿ ಸ್ವೀಕಾರ ಮಾಡಿದಂತಹ ಮಾಹಿತಿ ಮಿದುಳಿಗೆ ಹೋಗ್ಲಿಕ್ಕೆ ಒಂದು ತಂತಿಯ ರೀತಿಯ ಜೀವಕೋಶಗಳ ಒಂದು ಸರಣಿ ಅಥವಾ ಜೋಡಣೆ ಅದು ಸಹಾಯ ಮಾಡ್ತದೆ. ಆ ಜೀವಕೋಶಗಳೇ ನರ ಅಂಗಾಂಶದ ಜೀವಕೋಶಗಳು. ಸೊ ನರ ಅಂಗಾಂಶದ ಜೀವಕೋಶಗಳ ಕೆಲಸ ಏನು ಅಂದ್ರೆ ಪಂಚೇಂದ್ರಿಯಗಳು ಗ್ರಹಿಸಿದಂತಹ ಜ್ಞಾನವನ್ನ ಅಥವಾ ಸಂವೇದವನ್ನ ಅಥವಾ ಪ್ರಚೋದನೆಯನ್ನ ಅದನ್ನ ಮಿದುಳಿಗೆ ಸಾಗಿಸುವುದು. ಆ ಮಿದುಳು ಕೊಟ್ಟಂತಹ ಆಜ್ಞೆಯನ್ನ
ದೇಹದ ನಾನಾ ಭಾಗಗಳಿಗೆ ತೆಗೆದುಕೊಂಡು ಹೋಗುದು. ಉದಾಹರಣೆಗೆ ಕಣ್ಣು ಹತ್ತಿರದಲ್ಲಿ ಒಂದು ಹುಳ ಬರ್ತಾ ಇದೆ, ಆ ಹುಳು ಕಣ್ಣಿನ ಒಳಗೆ ಹೋಗ್ಬೋದು ಅಂತ ನಾವು ಕಣ್ಣು ರೆಪ್ಪೆಯನ್ನು ಮುಚ್ಚುತ್ತೇವೆ. ಕಣ್ಣು ರೆಪ್ಪೆ ಮುಚ್ಚಬೇಕು ಅಂತ ಆದೇಶ ಎಲ್ಲಿಂದ ಬಂದಿದ್ದು? ಮಿದುಳಿನಿಂದ ಬಂದಿದ್ದು. ಆ ಮಿದುಳು ಕಣ್ಣು ರೆಪ್ಪೆಗೆ ಒಂದು ಸಂದೇಶವನ್ನ ಕಳಿಸ್ತದೆ, ಕಣ್ಣು ರೆಪ್ಪೆಯನ್ನು ಮುಚ್ಕೋಬೇಕು ಅಂತ. ಆ ಸೆನ್ಸೇಷನ್ ಏನಿದೆಯೋ ದಟ್ ಈಸ್ ಪಾಸ್ಡ್ ಥ್ರೂ ದ ನರ್ವ್ ಟಿಶ್ಯೂ. ಸೊ sensation from the receptors or from sensory organ goes to the brain, and the brain decides what has to be done, and it sends the message to the body parts to perform. From sensory organ to brain, from brain to body parts, the sensation pass through a thread-like, wire-like, conducting, what is called cells. They are elongated thread-like, they are fiber-like structure, they are called nerve tissues. So you have given a just glimpse of what we are going to study under this chapter, that is animal tissues. So ನಾನೇನು ಈ ಅಭ್ಯಾಸದಲ್ಲಿ ನಾವು ಏನು ಕಲಿಲಿಕ್ಕಿದ್ದೀವಿ ಅನ್ನುವಂತಹ ವಿಚಾರವನ್ನ, ಅದರ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಆಯ್ತಾ? ನಾವು ಈ ಪ್ರಾಣಿ ಅಂಗಾಂಶದಲ್ಲಿ ಅನುಲೇಪಕ ಅಂಗಾಂಶ ಅಥವಾ ಉಪಚರ್ಮ ಅಂಗಾಂಶವನ್ನ ಅಭ್ಯಾಸ ಮಾಡ್ತೀವಿ. ಎರಡನೇದಾಗಿ ನಾವು ಸಂಯೋಜಕ ಅಂಗಾಂಶವನ್ನ ಅಭ್ಯಾಸ ಮಾಡ್ತೀವಿ. ಮೂರನೇದಾಗಿ ನಾವು ಸ್ನಾಯು ಅಂಗಾಂಶವನ್ನ ಅಭ್ಯಾಸ ಮಾಡ್ತೀವಿ. ನಾಲ್ಕನೇದಾಗಿ ನಾವು ನರ ಅಂಗಾಂಶವನ್ನ ಅಭ್ಯಾಸ ಮಾಡ್ತೀವಿ. ಸೊ ದೀಸ್ ಆರ್ ದ concepts we are going to study under animal tissues. The tissues we are going to study under animals, animal tissues are epithelial tissue, then animal tissues, second one is connective tissue, third one muscular tissue, fourth one nerve tissue. So let us now start our study with epithelial tissue. ಸೊ ನಮ್ಮ ಅಭ್ಯಾಸವನ್ನ, ಇಂದಿನ ಅಭ್ಯಾಸವನ್ನ ನಾವು ಉಪಚರ್ಮ ಅಂಗಾಂಶ ಅಥವಾ ಅನುಲೇಪಕ ಅಂಗಾಂಶದಿಂದ ಪ್ರಾರಂಭಿಸೋಣ. ಸೊ ಎಪಿಥೀಲಿಯಲ್ ಟಿಶ್ಯೂ ಅಥವಾ ಅನುಲೇಪಕ ಅಂಗಾಂಶ, ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ದ ಎಂಟೈರ್ ಬಾಡಿ ಈಸ್ ಕವರ್ಡ್ ವಿತ್ ಸ್ಕಿನ್. ಸೊ ಆಲ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್, the entire body from outside and inside covered by a layer that is called skin or derma. We may call it is derma, D-E-R-M-A, derma. Derma means ಚರ್ಮ, ಕನ್ನಡದಲ್ಲಿ ಚರ್ಮ, ಇಂಗ್ಲಿಷ್ ನಲ್ಲಿ ಡರ್ಮ ಅಂತ. ಸೊ ಡರ್ಮಟಾಲಜಿಸ್ಟ್ ಕೇಳ್ತೀರಿ ನೀವು, ಅಂದ್ರೆ ಚರ್ಮದ ವೈದ್ಯರಿಗೆ ಡರ್ಮಟಾಲಜಿಸ್ಟ್ ಅಂತ ಕರೀತೀವಿ. So here we are going to study epithelial tissue. What is the main function of epithelial tissue? The main function of epithelial tissue is protection. ಅನುಲೇಪಕ ಅಥವಾ ಉಪಚರ್ಮ ಅಂಗಾಂಶದ ಪ್ರಧಾನ ಕೆಲಸ ಏನು ಅಂತ ಕೇಳಿದ್ರೆ ಅದು ದೇಹವನ್ನ ರಕ್ಷಿಸುವಂತದ್ದು. ದೇಹದ ರಕ್ಷಣೆ, ಹೊರಗಿನಿಂದ ಬ್ಯಾಕ್ಟೀರಿಯಾ ಅಥವಾ ಹೊರಗಿನ ಯಾವುದೇ ಒಂದು ವಸ್ತು ದೇಹದ ಒಳಗೆ ಪ್ರವೇಶ ಮಾಡದೇ ಇರುವ ಹಾಗೆ ನಮ್ಮ ದೇಹ ಚರ್ಮದಿಂದ ಆವೃತವಾಗಿದೆ. ಸೊ ಇಟ್ ಈಸ್ ಎ ಪ್ರೊಟೆಕ್ಟಿವ್ ಲೇಯರ್ ವಿಚ್ ಡಸ್ ನಾಟ್ ಅಲೋ ದ microorganism or foreign particles get into our body. So the main function of epithelial tissue is protection. But the epithelial tissue cells perform some other functions other than protection, depending on where they are present. For example, epithelial tissue that is present in the eye has receptor cells, photoreceptor cells. They can recognize the color, they can see the object when the object is in the light. ನಿಮ್ಗೆ ಗೊತ್ತಿರೋ ಹಾಗೆ ಅನುಲೇಪಕ ಅಂಗಾಂಶದ ಜೀವಕೋಶದ ಪ್ರಧಾನವಾದಂತಹ ಕೆಲಸ ಶರೀರದ ರಕ್ಷಣೆಯಾದರೂ ಕೂಡ ಆ ಚರ್ಮ ಇರಬೇಕಾದಂತಹ ಜಾಗದಲ್ಲಿ ಅದು ಬೇರೆ ಬೇರೆ ಕೆಲಸ ಮಾಡ್ತದೆ. ಉದಾಹರಣೆಗೆ
ಅನುಲೇಪಕ ಅಂಗಾಂಶ ಎಪಿಥೀಲಿಯಲ್ ಟಿಶ್ಯೂ ಕಣ್ಣಿನಲ್ಲಿದ್ರೆ ಅದು ವಸ್ತುವನ್ನ ನೋಡ್ಲಿಕ್ಕೆ ಸಹಾಯ ಮಾಡ್ತದೆ, ನಾಲಿಗೆಯಲ್ಲಿದ್ರೆ ರುಚಿ ನೋಡ್ತದೆ, ಮೂಗಿನಲ್ಲಿ ಇದ್ರೆ ಸ್ಮೆಲ್ ನೋಡ್ತದೆ, ಕಿವಿಯಲ್ಲಿದ್ದಂತಹ ಎಪಿಥೀಲಿಯಲ್ ಟಿಶ್ಯೂ ಶಬ್ದವನ್ನ ಕೇಳ್ತದೆ. ಸಿ, ಡಿಪೆಂಡಿಂಗ್ ಆನ್ ದ ಪ್ಲೇಸ್ ವೇರ್ ಇಟ್ ಈಸ್ ಪ್ರೆಸೆಂಟ್, ಇಟ್ ಡಸ್ ಸಮ್ ಅದರ್ ಫಂಕ್ಷನ್ ಅದರ್ ದನ್ ದ ಪ್ರೊಟೆಕ್ಷನ್ ಅಂತ ಹೇಳಿ ನಾನು ಹೇಳ್ತೇನೆ. ಇರ್ಲಿ, ಈ ಎಪಿಥೀಲಿಯಲ್ ಟಿಶ್ಯೂವಿನ ಪ್ರಧಾನ ಕೆಲಸ ಬೇರೆ, ಅದರ ಜೊತೆಗೆ ರಕ್ಷಣೆಯ ಜೊತೆಗೆ ಒಂದಷ್ಟು ಬೇರೆ ಕೆಲಸ ಮಾಡ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. Then the point we are going to study is there are different types of epithelial tissues. ಈ ಅನುಲೇಪಕ ಅಥವಾ ಉಪಚರ್ಮ ಅಂಗಾಂಶದಲ್ಲಿ ಮತ್ತೆ ಅನೇಕ ವಿಧ ಇದೆ. ನೋಡಿ, ಅನುಲೇಪಕ ಅಂಗಾಂಶದಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಇದೆ, ಸ್ತಂಭ ಅನುಲೇಪಕ ಅಂಗಾಂಶ ಅಂತಿದೆ. ಸ್ತಂಭ ಅನುಲೇಪಕ ಅಂಗಾಂಶದಲ್ಲಿ ರೋಮದಂತಹ ರಚನೆ ಇದ್ರೆ ಅದನ್ನ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ, ಮತ್ತು ಘನಾಕೃತಿ ಅಂಗಾಂಶ ಅಂತ ಕರಿತೀವಿ. ಇದೆಲ್ಲ ನಾವು ಹೇಳ್ತಾ ಇರೋದು ಬೇಸ್ಡ್ ಆನ್ ದ ಸ್ಟ್ರಕ್ಚರ್, ಅದರ ರಚನೆಯ ಆಧಾರದ ಮೇಲೆ. ಸೊ ಬೇಸ್ಡ್ ಆನ್ ದ ಸ್ಟ್ರಕ್ಚರ್, ದ ಎಪಿಥೀಲಿಯಲ್ ಟಿಶ್ಯೂ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಸ್ಕ್ವಾಮೋಸ್ ಎಪಿಥೀಲಿಯಲ್ ಟಿಶ್ಯೂ. ಸ್ಕ್ವಾಮೋಸ್ ಅಂದ್ರೆ ಚಪ್ಪಟೆ, ಶಲ್ಯಕ ಅಂತ ಕರಿತೀವಿ. ಚಪ್ಪಟೆ ಅನುಲೇಪಕ ಅಂಗಾಂಶ, ಇದು ಚಪ್ಪಟೆ ಆದ್ರೆ ಚಪ್ಪಟೆ ಅನುಲೇಪ ಅಂಗಾಂಶ ಅಥವಾ ಸ್ಕ್ವಾಮೋಸ್ ಎಪಿಥೀಲಿಯಲ್ ಅಂತ ಕರಿತೀವಿ. ಕಾಲ್ಯುಮಿನಾರ್ ಎಪಿಥೀಲಿಯಲ್, ಕಾಲಮ್ ಅಂತ ಹೇಳ್ತೀವಿ. ಕಾಲಮ್ ಅಂತ ಹೇಳಿದ್ರೆ ಕಂಬಗಳು ಅಂತ. ಈ ಚಿತ್ರದಲ್ಲಿ ನೀವು ನೋಡಿದ್ರೆ ಜೀವಕೋಶಗಳೆಲ್ಲ ಹೇಗಿದಾವೆ, ಕಂಬದ ಹಾಗೆ ಇದಾವೆ. ಹಾಗಿದ್ರೆ ಅದನ್ನ ಸ್ತಂಭ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಕಂಬಕ್ಕೆ ಸ್ತಂಭ ಅಂತ ಇದೆ. ಸೊ ಸ್ತಂಭ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ಕಾಲ್ಯುಮಿನಾರ್ ಎಪಿಥೀಲಿಯಲ್ ಅಂತ ಕರಿತೀವಿ. ಬಿಕಾಸ್ ದ ಸೆಲ್ಸ್ ಆರ್ ಕಾಲಮ್ ಲೈಕ್, ಜೀವಕೋಶಗಳು ಸ್ತಂಭದ ರೂಪದಲ್ಲಿ, ಕಂಬದ ರೂಪದಲ್ಲಿ ಇರೋದ್ರಿಂದ ಅದನ್ನ ಸ್ತಂಭ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಸೊ ಈ ಕಂಬ ಅನುಲೇಪಕ ಅಂಗಾಂಶದಲ್ಲೇ ರೋಮಿಕೆಗಳಿದ್ರೆ ಆ ರೋಮಿಕೆಗಳನ್ನು ನಾವು ಕಷಾಂಗ ಅಂತ ಕನ್ನಡದಲ್ಲಿ ಕರಿತೀವಿ, ಸೀಲಿಯಾ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಸೊ ಇದನ್ನ ನಾವು ಯಾವಾಗ ಏನಂತ ಕರಿತೀವಿ, ಇಫ್ ಕಾಲ್ಯುಮಿನಾರ್ ಎಪಿಥೀಲಿಯಲ್ ಸೆಲ್ contains hair-like structure, then it is called ciliated epithelial tissue. ಅದನ್ನ ciliated epithelial tissue ಅಂತ ಕರಿತೀವಿ. ಅಂದ್ರೆ ಸ್ತಂಭ ಅನುಲೇಪಕ ಅಂಗಾಂಶದಲ್ಲಿ ಸೀಲಿಯಾಗಳು, ಕಷಾಂಗಗಳು ಇದ್ರೆ ಅದನ್ನ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರಿತೀವಿ, ಅಥವಾ ಕಷಾಂಗ ಸಹಿತ ಉಪಚರ್ಮ ಅಂಗಾಂಶ ಅಂತ ಕರಿತೀವಿ. ಇನ್ನು ಎಪಿಥೀಲಿಯಲ್ ಟಿಶ್ಯೂ ಏನಿದೆಯೋ ಆ ಎಪಿಥೀಲಿಯಲ್ ಟಿಶ್ಯೂ ಕ್ಯೂಬಾಯ್ಡ್ ಆಗಿದ್ರೆ, ಕ್ಯೂಬ್ ಲೈಕ್, ಕ್ಯೂಬ್ ಅಂತ ಹೇಳಿದ್ರೆ, ಕ್ಯೂಬ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಬಾಕ್ಸ್ ಟೈಪ್. ಅದಕ್ಕೆ ಉದ್ದ ಇದೆ, ಅಗಲ ಇದೆ, ಎತ್ತರ ಇದೆ. ಸೊ ಉದ್ದ, ಅಗಲ, ಎತ್ತರ ಮೂರು ಇದ್ರೆ ಅದನ್ನು ನಾವು ಘನಾಕೃತಿ ಅಂತ ಕರಿತೀವಿ. ಈ ಸೆಲ್ ನಲ್ಲಿ ನಾನು ಬರೆಯುವ ಪ್ರಯತ್ನ ಮಾಡಿದ್ದೀನಿ, ಘನಾಕೃತಿ ಇದೆ ಅಂತ ಹೇಳಿ. ಸೊ ಇಟ್ ಹ್ಯಾಸ್ ಲೆಂತ್, ಇಟ್ ಹ್ಯಾಸ್ ಬ್ರೆಡ್ತ್ ಅಂಡ್ ಇಟ್ ಹ್ಯಾಸ್ ಹೈಟ್. ಸೊ ಇದು 3 ಡೈಮೆನ್ಷನ್ ಅಲ್ಲಿ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಕ್ಯೂಬ್. ಆ ಕ್ಯೂಬ್ ಶೇಪ್ ಅಲ್ಲಿ ಇದ್ರೆ ದಟ್ ಈಸ್ ಕಾಲ್ಡ್ ಕ್ಯೂಬಾಯ್ಡ್ ಎಪಿಥೀಲಿಯಲ್ ಟಿಶ್ಯೂ. ಅದನ್ನ ಕ್ಯೂಬಾಯ್ಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಈಗ ನಾವು ಒಂದೊಂದನ್ನೇ ನಾವು ಅಭ್ಯಾಸಕ್ಕೆ ತೆಗೆದುಕೊಳ್ಳೋಣ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಸ್ಕ್ಯೂಮೋಸ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಕ್ಯೂಮೋಸ್ ಎಪಿಥೀಲಿಯಲ್ ಟಿಶ್ಯೂ, ಆಸ್ ಐ ಸೆಡ್ ಅರ್ಲಿಯರ್, ಇಟ್ ಈಸ್ ವಾಟ್ ಈಸ್ ಕಾಲ್ಡ್ ಫ್ಲಾಟ್. ಇದು ಚಪ್ಪಟೆಯಾಗಿದೆ. ಸಾಮಾನ್ಯವಾಗಿ ಇದು ಎಲ್ಲಿರುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸ್ಕಿನ್, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಸ್ಕಿನ್ ಅಲ್ಲಿ ಇರ್ತದೆ. ಸೊ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳಿದ್ರೆ ಈಗಾಗಲೇ ಹೇಳುದು, ಇದು ಎಪಿಥೀಲಿಯಲ್ ಟಿಶ್ಯೂ ದಟ್ ಈಸ್ ಪ್ರೆಸೆಂಟ್, ಇಟ್ ಕವರ್ಸ್ ಅಂಡ್ ಪ್ರೊಟೆಕ್ಟ್ ದ ಬಾಡಿ ಸೆಲ್ಸ್. ಸೊ ದಟ್ ಈಸ್ ಕಾಲ್ಡ್ ಎಪಿಥೀಲಿಯಲ್ ಟಿಶ್ಯೂ. ದೇರ್ ಆರ್ 4 ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂ. 4 ರೀತಿ ಇದೆ. ಅನುಲೇಪಕ ಅಂಗಾಂಶ ಅಥವಾ ಉಪಚರ್ಮ ಅಂಗಾಂಶದಲ್ಲಿ 4 ರೀತಿ ಇದೆ. ಅದನ್ನ ಅಭ್ಯಾಸ ಮಾಡುದು. ಸ್ಕ್ವಾಮೋಸ್ ಎಪಿಥೀಲಿಯಲ್, ಆಮೇಲೆ ವಾಟ್ ಇಸ್ ಕಾಲ್ಡ್ ಕಾಲ್ಯುಮಿನಾರ್ ಎಪಿಥೀಲಿಯಲ್, ಆಮೇಲೆ ಕ್ಯೂಬಾಯ್ಡ್ ಎಪಿಥೀಲಿಯಲ್ ಅಂತ 3 ತರ ಡಿಸ್ಕಸ್ ಮಾಡಿದೀವಿ. ಸ್ಕ್ವಾಮೋಸ್ ಎಪಿಥೀಲಿಯಲ್ ಗೆ ಬಂದ್ರೆ, ದ ಸ್ಕ್ವಾಮೋಸ್ ಎಪಿಥೀಲಿಯಲ್ ಕನ್ಸಿಸ್ಟ್ಸ್ ಆಫ್ ಫ್ಲಾಟ್ ಸೆಲ್ಸ್. ದ ಸೆಲ್ಸ್ ಆರ್ ಫ್ಲಾಟ್, ನಾನು ಮೊದಲೇ ಹೇಳಿದ್ದೀನಿ, ಅಂಡ್ ದೇ ಆರ್ ಪಾಲಿಗೋನಲ್. ಅವುಗಳು ಬಹುಭುಜಾಕೃತಿಯನ್ನ ಹೊಂದಿರ್ತವೆ, ಚಪ್ಪಟೆಯಾಗಿರ್ತವೆ ಮತ್ತು ಬಹುಭುಜಾಕೃತಿಯನ್ನ ಹೊಂದಿರ್ತವೆ. ಅಂಡ್ such plate like cells are called squamous epithelial cell ಅಥವಾ ಸ್ಕ್ಯೂಮೋಸ್ ಎಪಿಥೀಲಿಯಲ್ ಟಿಶ್ಯೂ. ಹೀಗೆ ಚಪ್ಪಟೆಯಾದಂತಹ ತಟ್ಟೆಯಾಕಾರದ ಜೀವಕೋಶಗಳಿದ್ರೆ ಅದನ್ನ ನಾವು ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರಿತೀವಿ. ಎಲ್ಲಿರ್ತವೆ ಅಂತ ಹೇಳಿದ್ರೆ ದೇ ಆರ್ ಪ್ರೆಸೆಂಟ್ ಇನ್ ದ ಅಲ್ವಿಯೋಲೈ ಆಫ್ ಲಂಗ್ಸ್.
ಶ್ವಾಸಕೋಶದಲ್ಲಿರುವ ಗಾಳಿಯ ಗೂಡುಗಳಲ್ಲಿ ಇವು ಕಂಡು ಬರ್ತವೆ. ದೇ ಆರ್ ಪ್ರೆಸೆಂಟ್ ಇನ್ ದ ಈಸೋಫೇಗಸ್, ಅನ್ನನಾಳದಲ್ಲಿ ಅವು ಇರ್ತವೆ, ಅನ್ನನಾಳದಲ್ಲಿ ಕೂಡ ಅವು ಕಂಡು ಬರ್ತವೆ. ದೆನ್ ಬ್ಲಡ್ ವೆಸಲ್ಸ್, ರಕ್ತನಾಳಗಳಲ್ಲಿ ಇದಾವೆ. ದೆನ್ ಬ್ಲಡ್ ಕ್ಯಾಪಿಲರೀಸ್ ನಲ್ಲಿದ್ದಾವೆ. ಸೊ ದೀಸ್ ಆರ್ ಪ್ರೆಸೆಂಟ್ ಇನ್ ದ ಹಾರ್ಟ್ ಚೇಂಬರ್ಸ್ ಆಲ್ಸೋ. ಇದು ಬಹಳ ತೆಳುವಾಗಿರೋದ್ರಿಂದ ಇದರ ಇನ್ನೊಂದು ಬಹಳ ವಿಶೇಷವಾದಂತಹ ಗುಣ ಅಂತ ಹೇಳಿದ್ರೆ, ಈ ಜೀವಕೋಶಗಳ ಮೂಲಕ ವಸ್ತುಗಳ ಸಂಚಾರವಾಗ್ತದೆ. ಇದು ಉದಾಹರಣೆಗೆ ಶ್ವಾಸಕೋಶದ ಗಾಳಿಯ ಗೂಡಿನಲ್ಲಿದೆ ಅಂತ ಹೇಳಿದ್ರೆ, ಶ್ವಾಸಕೋಶದಲ್ಲಿ ಅನಿಲ ವಿನಿಮಯ ಆಗ್ತದೆ. ಆಕ್ಸಿಜನ್ ಶರೀರದ ಒಳಕ್ಕೆ ತೆಗೆದುಕೊಳ್ಳುತ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಶರೀರದಿಂದ ಹೊರಕ್ಕೆ ಹಾಕ್ತದೆ. ಅಂತಹ ಜಾಗದಲ್ಲಿ ಸ್ಕ್ಯೂಮೋಸ್ ಎಪಿಥೀಲಿಯಲ್ ಇದ್ರೆ ಇದು ಬಹಳ ತೆಳುವಾಗಿರೋದ್ರಿಂದ ಆ ಅನಿಲ ವಿನಿಮಯ ಬಹಳ ಸುಲಭ ಆಗ್ತದೆ. ಸೊ ದ epithelial tissue that is present in the lungs, the two alveoli, exchange of gases takes place in the lungs. The exchange of gases takes place in the lungs at alveoli. Alveoli are nothing but the air sacs. So air sacs in which exchange of gases takes place between the blood and atmosphere. We take atmospheric air in, it is rich with oxygen. It is rich with oxygen, and that oxygen is diffused into the blood, diffused into the alveoli through the squamous epithelial tissue. ಸೊ ಗಾಳಿಯ ಗೂಡಿನಲ್ಲಿರುವ ಅನುಲೇಪಕ ಅಂಗಾಂಶದ ಮೂಲಕ, ಇದು ಬಹಳ ತೆಳುವಾಗಿರೋದ್ರಿಂದ ವಾತಾವರಣದ ಗಾಳಿಯನ್ನ ನಾವೇನು ಶ್ವಾಸದಲ್ಲಿ ತೆಗೆದುಕೊಂಡಿದ್ದೀವಿ, ಆ ಆಕ್ಸಿಜನ್ ಅನ್ನ ರಕ್ತಕ್ಕೆ ಸೇರಿಸ್ಲಿಕ್ಕೆ ಅಲ್ಲಿ ಆಲ್ವಿಯೋಲೈ ಮೂಲಕ ಆ ಗ್ಯಾಸ್ ಆಕ್ಸಿಜನ್ ಪಾಸ್ ಆಗುತ್ತೆ. ಮತ್ತೆ ಬ್ಲಡ್ ನಲ್ಲಿ ಈಗ ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ದ ಬ್ಲಡ್ ಈಸ್ ರಿಚ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಶರೀರಕ್ಕೆ ಬೇಡ, ಅದು ಹೊರಕ್ಕೆ ಹೋಗ್ಬೇಕು. ಆದ್ರಿಂದ ಆಲ್ವಿಯೋಲೈನಲ್ಲಿ ಇರುವಂತಹ ಎಪಿಥೀಲಿಯಲ್ ಟಿಶ್ಯೂ ಮೂಲಕ ಅದು ಹೊರಕ್ಕೆ ಬಂದು, ಅದು ನಾವು ಉಸಿರನ್ನ ಹೊರಕ್ಕೆ ಬಿಡ್ತೀವಲ್ಲ, ಆಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತದೆ. ಸೊ ದಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ದಟ್ ಟು ರೆಸ್ಪಿರೇಟರಿ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಇನ್ ದ alveoli, because alveoli contain what is called squamous epithelial tissue. ಅಲ್ಲಿರುವಂತಹ ಚಪ್ಪಟೆ ಅನುಲೇಪಕ ಅಂಗಾಂಶದ ಮೂಲಕ ಗಾಳಿ ವಿನಿಮಯ ಆಗ್ತದೆ. ಆದ್ರಿಂದ ವಸ್ತುಗಳ ಸಾಗಾಣಿಕೆ ಆಗ್ಬೇಕು ಅಂತಿದ್ರೆ ಅಲ್ಲಿ ಈ ಸ್ಕ್ಯೂಮೋಸ್ ಎಪಿಥೀಲಿಯಲ್ ಟಿಶ್ಯೂ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಬಹಳ ತೆಳುವಾಗಿರೋದ್ರಿಂದ ಡಿಫ್ಯೂಷನ್, ವಿಸರಣೆ ಅಂತ ಕರಿತೀವಿ. ಅಂದ್ರೆ ಒಂದು ವಸ್ತುವು ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಸಾಗಾಣಿಕೆ ಆಗುವುದನ್ನು ನಾವು ಡಿಫ್ಯೂಷನ್, ವಿಸರಣೆ ಅಂತ ಕರಿತೀವಿ. ಆ ವಿಸರಣೆ ಆಗ್ಬೇಕಾದ್ರೆ ವಿಸರಣೆಯಾಗುವ ಜಾಗದಲ್ಲಿ ದಪ್ಪ ಜೀವಕೋಶಗಳು ಇದ್ರೆ ಆಗುವುದಿಲ್ಲ. ಅಲ್ಲಿ ಬಹಳ ತೆಳುವಾದಂತಹ ಜೀವಕೋಶಗಳಿರ್ಬೇಕು. ಆ ಭಾಗಗಳಲ್ಲೆಲ್ಲ ನಾವು ಏನನ್ನ ಕಾಣ್ತೀವಿ, ಚಪ್ಪಟೆ ಅನುಲೇಪಕ ಅಂಗಾಂಶ ಅಥವಾ ಆಲ್ವಿಯೋಲೈಯನ್ನ ಕಾಣ್ತೇವೆ. ಸೊ ಡಿಫ್ಯೂಷನ್ ಅಥವಾ ವಿಸರಣೆ ಇಲ್ಲಿ ನಡೀತದೆ ಅಂತ. ನೆಕ್ಸ್ಟ್, ಇದು ಎಲ್ಲಾದ್ರೂ ಒಳಭಾಗದಲ್ಲಿದ್ರೆ, ಎಪಿಥೀಲಿಯಲ್ ಟಿಶ್ಯೂ ಹೊರಭಾಗದಲ್ಲಿದ್ರೆ ನಾವು ಎಂಡೋಡರ್ಮ್ ಅಂತ ಕರಿತೀವಿ. ಸರಿ, ಎಕ್ಸೋಡರ್ಮ್ ಅಂತ ಕರಿತೀವಿ ಹೊರಗಡೆ. ಅದು ಒಳಭಾಗದಲ್ಲಿದ್ರೆ ಎಂಡೋಡರ್ಮ್ ಅಂತ ಹೇಳಿ ಕರಿತೀವಿ. ಎಂಡೋಡರ್ಮ್ ಅಥವಾ ಎಂಡೋಥೀಲಿಯಂ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಒಳಸ್ತರಿ ಅಂತ ಕರಿತೀವಿ. ಯಾವಾಗಲಾದ್ರೂ ಅಥವಾ ಎಲ್ಲಿ ಆದ್ರೂ ಈ ಎಪಿಥೀಲಿಯಲ್ ಟಿಶ್ಯೂ ಅಥವಾ ಚಪ್ಪಟೆ ಅನುಲೇಪಕ ಅಂಗಾಂಶವು ಶರೀರದ ಒಳಭಾಗದಲ್ಲಿದ್ರೆ ಅದನ್ನು ನಾವು ಒಳಸ್ತರಿ ಅಥವಾ ವಿ ಕಾಲ್ ಇಟ್ ಇಸ್ ಎಂಡೋಥೀಲಿಯಂ. ನೆಕ್ಸ್ಟ್ ನಾವು ಬರುವಂತದ್ದು ಕಾಲ್ಯುಮಿನರ್ ಎಪಿಥೀಲಿಯಂ. ಸೊ ಇದ್ರಲ್ಲಿ ಏನಾಗುತ್ತೆ, ಕೆಲಸ ಏನಂತ ಹೇಳ್ಬೇಕು ನಾವು, ಡಿಫ್ಯೂಷನ್ ಅಂತ ಹೇಳ್ಬೇಕು. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಕ್ಯೂಮೋಸ್ ಎಪಿಥೀಲಿಯಲ್ ಟಿಶ್ಯೂ ಈಸ್ ಡಿಫ್ಯೂಷನ್. ಡಿಫ್ಯೂಷನ್ ಅಥವಾ ವಿಸರಣೆ, ಡಿಫ್ಯೂಷನ್ ಅಂತ ಕರಿತೀವಿ. ಇದ್ರ ಕೆಲಸ ವಿಸರಣೆ. ವಿಸರಣೆ ಅಂತ ಹೇಳಿದ್ರೆ ವಸ್ತುಗಳ ಸಾಗಾಣಿಕೆ. ಸೊ ದಿಸ್ ಇಸ್. Then if you come to the next tissue we are going to discuss is columnar epithelial tissue. As I said earlier, columnar epithelium, the cells are column like. ಸ್ತಂಭ ಅನುಲೇಪಕದ ಅಂಗಾಂಶದ ಜೀವಕೋಶಗಳು ನೋಡ್ಲಿಕ್ಕೆ ಕಂಬದ ರೀತಿಯಲ್ಲಿ ಇರ್ತವೆ. ಅದರಿಂದ ಸಂಸ್ಕೃತದಲ್ಲಿ ಕಂಬಕ್ಕೆ ಸ್ತಂಭ ಅಂತ ಹೇಳೋದ್ರಿಂದ ಇದನ್ನ ಸ್ತಂಭ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅದೇ ಕಂಬ ಅನುಲೇಪಕ ಅಂಗಾಂಶದಲ್ಲಿ ಸೀಲಿಯಾಗಳು ಅಂದ್ರೆ ಕಷಾಂಗಗಳು ಇದ್ರೆ, ರೋಮದಂತಹ ರಚನೆ, ಅದಕ್ಕೆ ಕಷಾಂಗ ಅಂತೀವಿ. ಆ ಕಷಾಂಗ ಇದ್ರೆ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರಿತೀವಿ. ಸೊ ಇದು ಎಲ್ಲಿರುತ್ತೆ, ಹೇಗೆ, ಏನ್ ಕೆಲಸ ಮಾಡುತ್ತೆ ನೋಡೋಣ. ಇದು ಎಲ್ಲಿರುತ್ತೋ ಅಲ್ಲೆಲ್ಲ
ಇದು ಒಂದು ರೀತಿಯ ಲೋಳೆಯನ್ನ ಏನು ಅಂತ ಹೇಳಿದ್ರೆ ಮ್ಯೂಕಸ್, ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಲೋಳೆ ಅಂದ್ರೆ ಗೋಂದಿನಂತಹ ವಸ್ತು. ಉದಾಹರಣೆಗೆ ಇದು ನಮ್ಮ ಮೂಗಿನಲ್ಲಿದೆ. ಸೊ ಮೂಗಿನಲ್ಲಿ ಏನಾದ್ರೂ ಡಸ್ಟ್ ಪಾರ್ಟಿಕಲ್ ಎಲ್ಲ ಹೋದ ತಕ್ಷಣ ನಮ್ಗೆ ಸ್ಫುಟಮ್ ಅಂದ್ರೆ ಸಿಂಬಳ ಬರ್ತದೆ, ಅಲ್ಲ ಗೊಣ್ಣೆ ಬರ್ತದೆ. ಆ ಗೊಣ್ಣೆ ಇದೆಯಲ್ಲ ಅದು ಬೇರೆ ಏನೂ ಅಲ್ಲ, ಇದು ಮ್ಯೂಕಸ್, ದ ಮ್ಯೂಕಸ್. ಅದೇ ರೀತಿ ನಮ್ಮ ಶ್ವಾಸಕೋಶಕ್ಕೆ ಏನಾದ್ರೂ ಬ್ಯಾಕ್ಟೀರಿಯಾ ಇತ್ಯಾದಿ ಸೇರಿದ್ರೆ, ಶ್ವಾಸಕೋಶದ ಸೋಂಕಾದ್ರೆ ಶ್ವಾಸಕೋಶದಲ್ಲಿ ಆ ಶ್ವಾಸಕೋಶದ ಒಳಗೆ ಅದು ಹೋಗ್ಬಾರ್ದು, ಆ ಜರ್ಮ್ ಅಥವಾ ರೋಗಾಣು ಹೋಗ್ಬಾರ್ದು ಅಂತ ಅಲ್ಲಿ ಲೋಳೆ ಬಿಡುಗಡೆ ಆಗುತ್ತೆ, ಮ್ಯೂಕಸ್ ಬಿಡುಗಡೆ ಆಗುತ್ತೆ. ಆ ಮ್ಯೂಕಸ್ ಯಾವುದು ಅಂದ್ರೆ ಅದೇ ಕಫ ಅಂತ ಹೇಳ್ತೀವಲ್ಲ ನಾವು ಅದೇ. ಸೊ ಎಲ್ಲಿ ಈ ಕಾಲ್ಯುಮಿನರ್ ಎಪಿಥೀಲಿಯಲ್ ಟಿಶ್ಯೂ ಇದೆಯೋ ಅಲ್ಲೆಲ್ಲ ಲೋಳೆ ಬಿಡುಗಡೆ ಆಗ್ತದೆ. ಇದು ಎಲ್ಲಿದೆ? ಜಠರದಲ್ಲಿದೆ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸ್ಟೊಮಕ್. ದೇರ್ ಆಲ್ಸೋ ಇಟ್ ಪ್ರೊಡ್ಯೂಸಸ್ ಮ್ಯೂಕಸ್. ಅಲ್ಲಿ ಯಾಕೆ ಮ್ಯೂಕಸ್ ಬೇಕು? ಎರಡು ಕಾರಣಕ್ಕೋಸ್ಕರ ಬೇಕು. ಅಲ್ಲಿ ಒಂದು ಆಹಾರ ಜಾರ್ಲಿಕ್ಕೆ ನಮ್ಮ ಬಾಯಿಯಿಂದ ಹಿಡಿದು ನಮ್ಮ ಏನಸ್ ವರೆಗೆ ಇಡೀ ಆ ಡೈಜೆಸ್ಟಿವ್ ಟ್ರ್ಯಾಕ್ ನಲ್ಲಿ ಲೋಳೆ ಇದೆ. ಅದು ಆಹಾರ ಜಾರಿ ಹೋಗ್ಲಿಕ್ಕೆ ಅದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅದರಿಂದ ಆ ಲೋಳೆ ಇದೆ. ನಮ್ಮ ಜಠರದದ್ದಕ್ಕೂ, ಜಠರ, ಕರುಳು ಅದರಲ್ಲೆಲ್ಲ ಇದೆ ಆ ಲೋಳೆ, ಮ್ಯೂಕಸ್ ಇದೆ, ಅಲ್ಲೆಲ್ಲ ಇವಿದೆ. ಜಠರದಲ್ಲಿ ಇನ್ನೊಂದು ಕೆಲಸ ಮಾಡ್ತದೆ. ಏನಂದ್ರೆ ಜಠರದಲ್ಲಿ ಇನ್ನೊಂದು ಆಮ್ಲ ಬಿಡುಗಡೆ ಆಗುತ್ತೆ. ಆ ಆಮ್ಲ ಡೈಜೆಷನ್ ಗೆ ಬಹಳ ಮುಖ್ಯ. ಆ ಆಮ್ಲ ಯಾವುದು ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, HCl. So the acid that is produced in the stomach, so this acid will not damage the columnar epithelial tissue. ಇಲ್ಲಿ ಆಮ್ಲ ಬಿಡುಗಡೆಯಾದ್ರೂ ಕೂಡ ಆ ಆಮ್ಲದಿಂದ ಜೀವಕೋಶಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ HCl ಈ ಜೀವಕೋಶಗಳನ್ನ ತಗುಲುಕೆ ಈ ಲೋಳೆ ಬಿಡೋಲ್ಲ. ಅಂದ್ರೆ ಆ HCl ಇದೆ, ಜೀವಕೋಶ ಇದೆ, ಮಧ್ಯದಲ್ಲಿ ದಪ್ಪ ಈ ಲೋಳೆ ಇದೆ, ದ ಮ್ಯೂಕಸ್. A very thick layer of mucus is present in between the columnar epithelial tissue and that of the acid. So acid does not damage the stomach wall. The stomach wall is not damaged by the hydrochloric acid that is released in the stomach. This is because of the mucus that is secreted by the columnar epithelial tissue. So columnar epithelial tissue which secrete the mucus, that mucus protect the stomach from burning. ಆಸಿಡ್ ಬರ್ನ್ ಆಗದಿದ್ದ ರೀತಿ, ಆಮ್ಲದಿಂದ ಅದು ಸುಟ್ಟು ಹೋಗದಿದ್ದ ರೀತಿ ಅದನ್ನ ಅದು ನೋಡ್ಕೊಳ್ಳುತ್ತೆ. ಸೊ ಅಲ್ಲಿ ನಾವು ಮ್ಯೂಕಸ್ ಸೆಕ್ರೀಷನ್ ಅನ್ನೋದು ಇದ್ರ ಫಂಕ್ಷನ್ ಬರಿಬೇಕು. ವಾಟ್ ಇಸ್ ದ ಫಂಕ್ಷನ್ ಆಫ್ ಕಾಲ್ಯುಮಿನರ್ ಎಪಿಥೆಲಿಯಲ್? ಮ್ಯೂಕಸ್ ಸೆಕ್ರೀಷನ್. ಮ್ಯೂಕಸ್ ಸೆಕ್ರೀಷನ್ ಕನ್ನಡದಲ್ಲಿ ಲೋಳೆ ಸ್ರವಿಕೆ. ಲೋಳೆ ಸ್ರವಿಕೆ ಇದ್ರ ಕೆಲಸ. ಇನ್ನು ಇದು ಕೆಲವೊಮ್ಮೆ ಏನಾಗುತ್ತದೆ, ಇದು ಕಾಲ್ಯುಮಿನರ್ ಎಪಿಥೆಲಿಯಲ್ ಸೀಲಿಯ ಇದ್ರೆ ಅದು ಸೀಲಿಯ ಇಲ್ಲಿ ಲೋಳೆ ಜೊತೆಗೆ, ಲೋಳೆ ಹೇಗಿದೆ ಅದ್ರ ಜೊತೆಗೆ ಸೀಲಿಯ ಬಡ್ಕೊಳ್ಳೋದ್ರಿಂದ ವಸ್ತುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇದು ತುಂಬಾ ಪ್ರಾಣಿಗಳಲ್ಲಿ ಹೀಗಿದೆ. They have columnar epithelial and that columnar epithelial is ciliated. So the cilia that is present in the columnar epithelial flap, ಹೀಗೆ ಬಡ್ಕೊಳ್ಳುತ್ತೆ. ಆಗ ಅದರ ಪಕ್ಕದಲ್ಲಿರುವಂತಹ ವಸ್ತು ಚಲಿಸೋ ಹಾಗೆ ಅದು ಮಾಡುತ್ತೆ. ಸೊ ಇದು ಕೂಡ ನಮ್ಮಲ್ಲಿ ನಮ್ಮ ದೇಹದಲ್ಲಿ, ಪ್ರಾಣಿಗಳ ದೇಹದಲ್ಲಿದೆ. ವೇರ್ ದ ciliated epithelial tissue are present, so those ciliated epithelial tissue helps the movement of certain materials nearby the cells. ಜೀವಕೋಶದ ಹತ್ರ ಇರುವಂತಹ ವಸ್ತುಗಳು ಸಾಗಾಣಿಕೆ ಆಗುವ ಹಾಗೆ ಮಾಡ್ತಾರೆ. ಸೊ ಅದ್ನಲ್ಲಿದೆ ವಾಟ್ ಈಸ್ ciliated epithelial tissue, ವಾಟ್ ಈಸ್ ದ ಫಂಕ್ಷನ್ ಆಫ್ ಇಟ್ ಅಂತಿದೆ. ಅಂದ್ರೆ ಈ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಎಲ್ಲಿ ಕಂಡು ಬರ್ತದೆ, ಅದರ ಕೆಲಸ ಏನು ಅಂತ, ಇದು ಎಲ್ಲೆಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೇಕಾಗತ್ತೆ ನಾವು. ದ ಪ್ಲೇಸ್ ವೇರ್ ಇಟ್ ಇಸ್ ಪ್ರೆಸೆಂಟ್ ಅಂತ ಹೇಳಿ, ಅದು ಸ್ಟೊಮಕ್ ನಲ್ಲಿದೆ. ಆಮೇಲೆ ಅದನ್ನ ಹೇಳಿದೆ ನಾನು, ಜಠರದಲ್ಲಿದೆ ಅಂತ ಹೇಳಿದೆ, ಸಣ್ಣ ಕರಳಿನಲ್ಲಿದೆ, ಫ್ಯಾರಿಂಗ್ಸ್ ನಲ್ಲಿದೆ. ಫ್ಯಾರಿಂಗ್ಸ್ ಅಂದ್ರೆ ಗಂಟ್ಲಿನಲ್ಲಿದೆ. ಆಮೇಲೆ ಫ್ಯಾರಿಂಗ್ಸ್ ಲ್ಯಾರಿಂಗ್ಸ್ ನಲ್ಲಿದೆ, ಗಂಟಲು ಮತ್ತು ಶ್ವಾಸನಾಳದಲ್ಲಿದೆ. ಅಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಓವಿಡಕ್ಟ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸ್ತ್ರೀ ಜನನೇಂದ್ರಿಯದ ಅಂಡನಾಳ ಅಂತ ಅದರಲ್ಲಿ ಇದೆ. ಅಲ್ಲಿ ಅಂಡಾಣು ಏನಿದೆಯೋ ಆ ಅಂಡಾಣು ಚಲಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ಅದಾಯ್ತು. ನೆಕ್ಸ್ಟ್ ನಾವು ಬಂದ್ಬಿಟ್ರೆ ನಮ್ಗೆ ಸಿಗುವಂತದ್ದು ಯಾವ್ದು ಅಂದ್ರೆ ಕ್ಯೂಬಾಯ್ಡ್ ಎಪಿಥೆಲಿಯಲ್ ಟಿಶ್ಯೂ.
ಕ್ಯೂಬಾಯ್ಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳಿದ್ರೆ ಹೆಸರೇ ಆಗಾಗ್ಲೇ ಹೇಳಿದೀನಿ ನಾನು. ಕ್ಯೂಬಾಯ್ಡ್ ಎಪಿಥೀಲಿಯಲ್ ಟಿಶ್ಯೂ ಮೀನ್ಸ್ ದ ಟಿಶ್ಯೂ ವಿಚ್ ಇಸ್ ಕ್ಯೂಬಾಯ್ಡ್ ಇನ್ ಶೇಪ್ ಆರ್ ಇಟ್ ಇಸ್ ಕ್ಯೂಬ್ ಇನ್ ಶೇಪ್. ನೋಡ್ಲಿಕ್ಕೆ ಘನಾಕೃತಿ ಇದೆ. ಘನಾಕೃತಿ ಅಂತ ಹೇಳಿದ್ರೆ ಅದಕ್ಕೆ ಉದ್ದ ಇರಬೇಕು, ಅಗಲ ಇರಬೇಕು, ಎತ್ತರ ಇರಬೇಕು. ಹಾಗಿದ್ರೆ ಅದನ್ನ ನಾವು ಘನಾಕೃತಿ ಅಂತ ಕರಿತೀವಿ. ಈ ಜೀವಕೋಶಗಳು ಘನಾಕೃತಿಯನ್ನ ಹೊಂದಿರೋದ್ರಿಂದ ಇವುಗಳನ್ನ ನಾವು ಘನಾಕೃತಿಯ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರಿತೀವಿ. ಏನ್ ಕೆಲಸ ಮಾಡ್ತವೆ ಅನ್ನೋದು ಇಂಪಾರ್ಟೆಂಟ್. ಇದು ಎಲ್ಲಿರುತ್ತೋ ಅಲ್ಲಿ ರಸವನ್ನ ಸ್ರವಿಸ್ತದೆ. ಜೀರ್ಣ ರಸ ಇರಬಹುದು, ಹಾರ್ಮೋನ್ ಇರಬಹುದು. ನಮ್ಮ ದೇಹದಲ್ಲಿ ಅನೇಕ ಜೀರ್ಣ ರಸ ಸ್ರವಿಸ್ತದೆ. ಉದಾಹರಣೆಗೆ ಬಾಯಿನಲ್ಲಿ ಜೊಲ್ಲು ರಸ ಅಲ್ವಾ? ಸೊ ಆ ಜೊಲ್ಲು ರಸ ಗ್ರಂಥಿಯಲ್ಲಿ ಈ ಜೀವಕೋಶಗಳು ಯಾವ ರೀತಿಯ ಜೀವಕೋಶಗಳು ಇರ್ತವೆ ಅಂದ್ರೆ ಅಲ್ಲಿ ಘನಾಕೃತಿಯ ಅನುಲೇಪಕ ಅಂಗಾಂಶ ಇರ್ತದೆ. ಸೊ ದ ಕ್ಯೂಬಾಯ್ಡ್ ಎಪಿಥೀಲಿಯಲ್ ಟಿಶ್ಯೂ ಆರ್ cube in shape. That means they have cuboid in nature. The main property of them, they secrete the juices. The juices may be what is called digestive juice or it may be hormone. ನಮ್ಮ ದೇಹದಲ್ಲಿ ಕೆಲವು ಡೈಜೆಸ್ಟಿವ್ ಜ್ಯೂಸ್ಗಳಿದ್ದಾವೆ. ಅವು ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡ್ತವೆ. ದೇ ಆರ್ ಕಾಲ್ಡ್ ಡೈಜೆಸ್ಟಿವ್ ಜ್ಯೂಸ್. ದೆನ್ ದೇರ್ ಆರ್ ಅನದರ್ ಟೈಪ್ ಆಫ್ ಜ್ಯೂಸ್. ದೇ ಆರ್ ಕಾಲ್ಡ್ ಹಾರ್ಮೋನ್ಸ್. ದೇ ಆರ್ ಕಾಲ್ಡ್ ಮೆಸೆಂಜರ್. They are messenger. They carry some message from one part to another part. So they are called messenger. ಆ ಮೆಸೆಂಜರ್ ಹಾರ್ಮೋನ್ಗಳಿದ್ದವು ಅವು ಕೂಡ ಬಿಡುಗಡೆ ಆಗುವಂಥದ್ದು. They are released in the cuboid epithelial tissue. So the cuboid epithelial tissue main function is secretion of what is the function? Secretion ಅಂದ್ರೆ ಸ್ರವಿಕೆ. Secretion of juices ಅಂತ ಕರಿತೀವಿ. ಅಂದ್ರೆ ರಸಗಳ ಸ್ರವಿಕೆ. ಜೀರ್ಣ ರಸ, ಹಾರ್ಮೋನ್, ಹಾರ್ಮೋನ್ ಇವುಗಳನ್ನ ಸ್ರವಿಸುವಂತದ್ದು. ಡೈಜೆಸ್ಟಿವ್ ಜ್ಯೂಸ್ ಮತ್ತು ಹಾರ್ಮೋನ್ಗಳನ್ನು ಸೆಕ್ರೀಟ್ ಮಾಡುವಂತದ್ದು ಅದರ ಮೇನ್ ಫಂಕ್ಷನ್ ಆಗಿದೆ. ಸೊ ಅದು ಎಲ್ಲಿದಾವೆ ಅಂತ ಹೇಳಿದ್ರೆ ದೇ ಆರ್ ಪ್ರೆಸೆಂಟ್ ಇನ್ ದ ವಾಟ್ ಇಸ್ ಕಾಲ್ಡ್ ಗ್ರಂಥಿಗಳು ಅಂದ್ರೆ ಗ್ಲ್ಯಾಂಡ್ಸ್ ಅಂತ ಏನ್ ಕರಿತೀವೋ ಅಲ್ಲಿ ಈ ಜೀವಕೋಶಗಳು ಬರ್ತವೆ. ಸೊ ಕ್ಯೂಬಾಯ್ಡ್ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ದೇ ಕ್ಯಾನ್ ಬಿ ಸೀನ್ ಇನ್ ದ ಪ್ಲೇಸ್ ವೇರ್ ದ ಡೈಜೆಸ್ಟಿವ್ ಜ್ಯೂಸಸ್ ಆರ್ ಸೆಕ್ರೀಟೆಡ್. ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲಿ ಸೆಕ್ರೀಟ್ ಆಗ್ತವೆ? ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲಿ ಸೆಕ್ರೀಟ್ ಆಗ್ತದೆ? ಸಾಮಾನ್ಯವಾಗಿ ಬಾಯಿನಲ್ಲಿ ಲಾಲಾರಸ ಅಂತ ಹೇಳಿದ್ವಿ ಅಲ್ವಾ? ಅದಕ್ಕೆ ನಾವು ಸೆಲೈವರಿ ಗ್ಲ್ಯಾಂಡ್ ಅಂತ ಕರಿತೀವಿ. So the salivary gland that is present in the mouth secretes saliva. So saliva is secreted in the mouth in salivary gland. That salivary gland is made up of cuboid cell. Then salivary gland ಆಯ್ತು. Pancreatic juice is secreted in pancreas. ಮೇದೋಜೀರಕ ಗ್ರಂಥಿ ಅಂತಿದೆ, ಅದು ಮೇದೋಜೀರಕ ರಸವನ್ನ ಸ್ರವಿಸ್ತದೆ. ಸೊ ಈ ಮೇದೋಜೀರಕ ಗ್ರಂಥಿ ಮೇದೋಜೀರಕ ರಸವನ್ನ ಸ್ರವಿಸಬೇಕಾದ್ರೆ ಅದರಲ್ಲಿ ಈ ಕ್ಯೂಬಾಯ್ಡ್ ಜೀವಕೋಶಗಳು ಇರ್ತವೆ. ಅಂದ್ರೆ ಘನಾಕೃತಿಯ ಜೀವಕೋಶಗಳು ಇರ್ತವೆ. ಘನಾಕೃತಿಯ ಜೀವಕೋಶಗಳು ಇರೋದ್ರಿಂದಲೇ ಅದು ಮೇದೋಜೀರಕ ಗ್ರಂಥಿಯನ್ನು ಪ್ಯಾನ್ಕ್ರಿಟಿಕ್ ಜ್ಯೂಸ್ ಅನ್ನ ಸೆಕ್ರೆಟ್ ಮಾಡ್ತದೆ. ಸೊ ನೆಕ್ಸ್ಟ್ ಸ್ವೆಟ್ ಗ್ಲ್ಯಾಂಡ್ ಅಂತಿದೆ, ಅಂದ್ರೆ ಬೆವರು ಗ್ರಂಥಿ ಅಂತ. ಬೆವರು ಗ್ರಂಥಿ ನಿಮ್ಗೆ ಗೊತ್ತಿದೆ, ಏನನ್ನ ಸ್ರವಿಸ್ತದೆ? ಬೆವರನ್ನ ಸ್ರವಿಸ್ತದೆ. ಸ್ವೆಟ್ ಗ್ಲ್ಯಾಂಡ್ ಸೆಕ್ರೇಟ್ ಸ್ವೆಟ್. So sweat is a juice which contains many things. ಅದರಲ್ಲಿ ಸಾಲ್ಟ್ ಇದೆ and excess of waste materials ಇದೆ, ಆಮೇಲೆ ವಾಟರ್ ಇದೆ. So these are secreted by a sweat gland. So the sweat gland is also made up of cuboid cells. ಅಲ್ಲಿ ಈ cuboid cells ಇರುತ್ತೆ, ಯಾಕೆಂದ್ರೆ ಅಲ್ಲಿ ಆ ರಸ ಸೆಕ್ರೀಟ್ ಆಗ್ಬೇಕಲ್ಲ ಹಾಗೆ. ಸೊ ಥೈರಾಯ್ಡ್ ಗ್ರಂಥಿ ಇದೆ. ಸೊ ಥೈರಾಯ್ಡ್ ಗ್ರಂಥಿ ಗಂಟಲು ಭಾಗದಲ್ಲಿ ಧ್ವನಿ ಪೆಟ್ಟಿಗೆ ಪಕ್ಕದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇದೆ. This thyroid gland secrete thyroxine. Thyroxine is a hormone. ಅದು ನಮ್ಮ ದೇಹದ ಫಿಸಿಕಲ್ ಡೆವಲಪ್ಮೆಂಟ್, ಮೆಂಟಲ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡ್ತದೆ. ಸೊ there the juice is secreted, that is called hormone thyroxine. That thyroxine is secreted. That thyroxine is secreted because thyroxine ಯಾಕೆ ಸೆಕ್ರೆಟ್ ಆಗ್ತದೆ? Because thyroid gland contain cuboid epithelial tissues. ಈಗ ನಾವು ಅನಿಮಲ್ಸ್ ನಲ್ಲಿ ಬರುವಂತಹ ಫಸ್ಟ್ ಏನು ಮೊದಲನೆಯ ಅಂಗಾಂಶವನ್ನ, ಪ್ರಾಣಿ ಅಂಗಾಂಶವನ್ನ ಅಭ್ಯಾಸ ಮಾಡಿದ್ವಿ. ವಾಟ್ ಈಸ್ ದಟ್ ಕಾಲ್ಡ್?
ಎಪಿಥೀಲಿಯಲ್ ಟಿಶ್ಯೂ, ಅದನ್ನ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರಿತೀವಿ. ಇನ್ನು ನಾವು ಪ್ರಾಣಿಗಳ ಎರಡನೇ ಅಂಗಾಂಶವನ್ನು ಅಭ್ಯಾಸ ಮಾಡ್ಲಿಕ್ಕೆ ಹೋಗುದಾದ್ರೆ ಅದನ್ನು ನಾನು ಸಂಯೋಜಕ ಅಂಗಾಂಶ ಅಥವಾ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ ಈಗಾಗಲೇ ಹೇಳಿದೆ. ನಿಮ್ಗೆ ಗೊತ್ತಿದೆ, ಆ ಪದ ಅರ್ಥ ಆಗತ್ತೆ. ಕನೆಕ್ಟಿವ್ ಟಿಶ್ಯೂ ಅಥವಾ ಸಂಯೋಜಕ ಅಂಗಾಂಶ ಅಂತ ಹೇಳಿದ್ರೆ ಏನ್ ಮಾಡುತ್ತದು? ಸಂಯೋಜಿಸುತ್ತದೆ. ಏನನ್ನ ಸಂಯೋಜಿಸ್ತದೆ? ಎರಡು ಅಂಗಗಳು ಮಧ್ಯದಲ್ಲಿ ಖಾಲಿ ಜಾಗ ಇರುತ್ತೆ. ಇಲ್ಲೊಂದು ಹೃದಯ ಇದೆ, ಲಂಗ್ಸ್ ಇದೆ, ಮಧ್ಯದಲ್ಲಿ ಖಾಲಿ ಜಾಗ ಇದೆ. ಅಲ್ಲಿ ಆ ಎರಡನ್ನ ಬಂಧಿಸ್ಲಿಕ್ಕೆ, ಅಥವಾ ಮೂಳೆಯನ್ನ ಸ್ನಾಯುವಿಗೆ, ಮೂಳೆಯನ್ನ ಇನ್ನೊಂದು ಮೂಳೆಗೆ, ಮೂಳೆಯನ್ನ ಮೃದ್ವಸ್ಥಿಗೆ ಜೋಡಿಸ್ಲಿಕ್ಕೆ ಮಧ್ಯದಲ್ಲಿ ಆ ಕನೆಕ್ಷನ್ ಆಗಿ ವರ್ಕ್ ಮಾಡುವಂತಹದ್ದನ್ನ ನಾವೇನು ಕರಿತೀವಿ? ಕನೆಕ್ಟಿವ್ ಟಿಶ್ಯೂ ಅಂತ. ಈ ಕನೆಕ್ಟಿವ್ ಟಿಶ್ಯೂ ಅಥವಾ ಸಂಯೋಜಕ ಅಂಗಾಂಶಕ್ಕೆ ಒಂದು ಉದಾಹರಣೆ ಅಂದ್ರೆ ರಕ್ತ. ನೋಡಿ, ರಕ್ತ ಇಡೀ ದೇಹದ ಎಲ್ಲ ಅಂಗಗಳನ್ನ ಸಂಪರ್ಕಿಸ್ತದೆ. ಅದನ್ನ ನಾವು ಅದನ್ನೇನಂತ ಕರಿಬೇಕು? ಸಂಯೋಜಕ ಅಂಗಾಂಶ ಅಂತ. ಸೊ ವಾಟ್ ಐ ಆಮ್ ಟೆಲಿಂಗ್ ಈಸ್ connective tissue is a tissue which connect the different parts of the body. Different parts of the body. For example, blood connects each and every parts of our body. Blood connects each and every parts of our body. ದೇಹದ ಪ್ರತಿಯೊಂದು ಭಾಗವನ್ನು ಕೂಡ ಅದು ಸಂಪರ್ಕಿಸ್ತದೆ ರಕ್ತ. ಆದ್ದರಿಂದ ಅದನ್ನು ನಾವು ಕನೆಕ್ಟಿವ್ ಟಿಶ್ಯೂ ನಲ್ಲಿ ಸೇರಿಸ್ತೇವೆ. ಅಂಡ್ one bone is connected to another bone with the help of muscles, but that muscle attaches to bone with the help of a connective tissue. So ಇಲ್ಲಿ ಒಂದು ಮಸಲ್ಸ್ ಅನ್ನ ತಗೊಂಡೋಗಿ ಮೂಳೆಗೆ ಅಂಟಿಸ್ಬೇಕಾದ್ರೆ ಅಲ್ಲೊಂದು ಸಿಮೆಂಟಿನಂತಹ ವಸ್ತು ಬೇಕು. ಅದನ್ನು ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಸೊ ಕನೆಕ್ಟಿವ್ ಟಿಶ್ಯೂ ಅನ್ನುವಂಥದ್ದು ನಾಟ್ ಒನ್, ಅಥವಾ ಇಟ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಟು ಸ್ಟಡಿ. ಇದರಲ್ಲಿ ರಕ್ತದಿಂದ ಹಿಡಿದು ಮೂಳೆಯವರೆಗೆ ಎಲ್ಲವೂ ಬರ್ತದೆ. ಕೆಲವು ಘನ ರೂಪದಲ್ಲಿದ್ದಾವೆ, ಕೆಲವು ದ್ರವ ರೂಪದಲ್ಲಿದ್ದಾವೆ, ಕೆಲವು ಗಟ್ಟಿ ಇದೆ, ಕೆಲವು ಮೃದುವಾಗಿದ್ದಾವೆ. ಸೊ ಕನೆಕ್ಟಿವ್ ಟಿಶ್ಯೂ ಈಸ್ ವೆರಿ what is called vast subject to study, because there are different types we are going to come across here. But ನಿಮ್ಮ book ನಲ್ಲಿ it is simplified, only few things are mentioned. So connective tissue ನಲ್ಲಿ ನಾನು ಅಭ್ಯಾಸ ಪ್ರಾರಂಭಿಸ್ತಾ ಇದ್ದೇನೆ, ಅಥವಾ ಸಂಯೋಜಕ ಅಂಗಾಂಶದಲ್ಲಿ ನಮ್ಮ ಅಭ್ಯಾಸವನ್ನು ಮುಂದುವರಿಸಿದ್ದೀನಿ. ಸಂಯೋಜಕ ಅಂಗಾಂಶದಲ್ಲಿ ಮೂಳೆನೂ ಬರ್ತದೆ, ರಕ್ತನೂ ಬರುತ್ತೆ, ಅಥವಾ ಲಿಗಮೆಂಟ್, ಟಿಂಡಾನ್, ಅಸ್ಥಿಮಜ್ಜು, ಅಸ್ಥಿರಜ್ಜು, ಸ್ನಾಯುರಜ್ಜು ಹೀಗೆಲ್ಲ ಬರ್ತವೆ. ಅವುಗಳೆಲ್ಲವೂ ಕೂಡ ಒಂದು ಅಂಗವನ್ನ ಇನ್ನೊಂದು ಅಂಗಕ್ಕೆ ಬಂಧಿಸಲಿಕ್ಕೆ, ಸಂಪರ್ಕ ಕಲ್ಪಿಸಲಿಕ್ಕೆ, ಅವುಗಳನ್ನ ಜೋಡಿಸ್ಲಿಕ್ಕೆ ಇರುವಂತಹ ಅಂಗಾಂಶಗಳು. ಅದರಿಂದ ಅಭ್ಯಾಸ ಇಲ್ಲಿ ಸ್ವಲ್ಪ ವಿಸ್ತಾರವಾದಂತಹ ಅಭ್ಯಾಸ ಆಗ್ತದೆ. ಸೊ ಈಗ ಮೊದಲಿಗೆ ನಾವು ಅಭ್ಯಾಸ ಮಾಡೋಣ. ಈಗ ಕನೆಕ್ಟಿವ್ ಟಿಶ್ಯೂನ, ಯಾವುದೇ ಕನೆಕ್ಟಿವ್ ಟಿಶ್ಯೂ ಆಗ್ಲಿ, ಅದರಲ್ಲಿ ವಿಶೇಷ ಏನು, ಅಥವಾ ಸಂಯೋಜಕ ಅಂಗಾಂಶದ ವಿಶೇಷ ಏನು ಅಂತ ಹೇಳಿದ್ರೆ, ಹಿಯರ್ ದ ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್. ಇಲ್ಲಿ ಜೀವಕೋಶಗಳು ಬಹಳ ನಿಧಾನ, ಬಹಳ ಸಡಿಲವಾಗಿ ಜೋಡಣೆ ಹೊಂದಿದೆ. ಸಿ, ದೇ ಆರ್ ವೆರಿ ಲೂಸ್ಲಿ ಅರೇಂಜ್ಡ್. ಐ ಹೋಪ್ ಯು ಕ್ಯಾನ್ ಸಿ ದಿಸ್ ಇಸ್ ಒನ್ ಸೆಲ್, ದಿಸ್ ಇಸ್ ಅನದರ್ ಸೆಲ್, ಅನದರ್ ಸೆಲ್, ಅನದರ್ ಸೆಲ್. ಸೊ ಹಿಯರ್ ದೀಸ್ ಆರ್ ಲಿವಿಂಗ್ ಸೆಲ್ಸ್. ಇವೆಲ್ಲ ಜೀವಂತ ಜೀವಕೋಶಗಳಿದ್ದಾವೆ. ಅವೆಲ್ಲ ಸಡಿಲವಾಗಿ ಜೋಡಣೆ ಹೊಂದಿದ್ದಾವೆ. ಮತ್ತು ಈ ಜೋಡಣೆಯಲ್ಲಿ ಮಧ್ಯದಲ್ಲಿ ಏನಿದೆ, ಒಂದು ಜೀವ ಇಲ್ಲದ ನಿರವಯವ ವಸ್ತು ಇದೆ, ನಿರ್ಜೀವ ವಸ್ತು ಇದೆ. ಅದನ್ನ ಮಾತೃಕೆ ಅಂತ ಕರಿತೀವಿ. ಇದು ಕೆಲವು ಕೆಮಿಕಲ್ ನಿಂದ ಆಗಿರ್ತದೆ. ಸೊ ಹಿಯರ್ ದೆರ್ ಇಸ್ ಎ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಈಸ್ ನಾನ್ ಲಿವಿಂಗ್ ಕಾಂಪೋನೆಂಟ್ ಇನ್ ದಿಸ್ ಟಿಶ್ಯೂ. ಈ ಟಿಶ್ಯೂ ನಲ್ಲಿ in between the cells, in between the living cells, there is a dead material. So that dead material or non-living material or inorganic material, that is called matrix. ಆ matrix ನಲ್ಲಿ ಜೀವಕೋಶಗಳು they are embedded. See, what I am telling is, in the matrix, it is inorganic material. Matrix is inorganic material, non-living material, within which the cells are suspended, or the cells are embedded in the matrix. And there are fiber like structure. ದಾರದಂತಹ ರಚನೆಗಳಿದ್ದಾವೆ, ಅವುಗಳನ್ನು ತಂತುಗಳು ಅಂತ ಕರಿತೀವಿ. They are called fibers. What are they called? Fibers. Fibers are thread like structures. They are present in the connective tissue. So the connective tissue consists of thread like structure. They are called fibers. Here there are two types of fibers, white fibers and yellow fibers. ಇಲ್ಲಿ ಎರಡು ರೀತಿಯ
ತಂತುಗಳಿದ್ದಾವೆ, ಹಳದಿ ತಂತುಗಳು ಮತ್ತು ಬಿಳಿ ತಂತುಗಳು ಅಂತ ಹೇಳಿ ಅವೆರಡನ್ನ ಕಾಣ್ತೀವಿ. ಸೆಲ್ಸ್ ಆರ್ ಎಂಬೆಡೆಡ್ ಹಿಯರ್ ಅಂಡ್ ದೇರ್. ಸೊ ಹಿಯರ್ ದ ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್. ದ ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್. ಈಗ ಕನೆಕ್ಟಿವ್ ಟಿಶ್ಯೂನ ಇನ್ನು ಜನರಲ್ ಅಭ್ಯಾಸ ಮಾಡಿದೀವಿ, ಆದ್ರೆ ಕನೆಕ್ಟಿವ್ ಟಿಶ್ಯೂ ನಲ್ಲಿ ಪ್ರತಿ ಕನೆಕ್ಟಿವ್ ಟಿಶ್ಯೂ ನಲ್ಲಿ ಒಂದೊಂದು ವ್ಯತ್ಯಾಸ ಇರ್ತದೆ. ಇಫ್ ದಿಸ್ ಕನೆಕ್ಟಿವ್ ಟಿಶ್ಯೂ ಕನ್ಸಿಸ್ಟ್ಸ್ ಆಫ್ ಏರ್ ಸ್ಪೇಸಸ್ ಹಿಯರ್ ಅಂಡ್ ದೇರ್, ಇಲ್ಲೆಲ್ಲಾರು ಮಧ್ಯೆ ಮಧ್ಯೆ ಗಾಳಿಯ ಗೂಡುಗಳಿದ್ರೆ, ಗಾಳಿಯ ಖಾಲಿ ಜಾಗಗಳಿದ್ರೆ, ಇದನ್ನು ನಾವು ಏರಿಯೋಲಾರ್ ಟಿಶ್ಯೂ ಅಂತ ಕರಿತೀವಿ. ಏರಿಯೋಲಾರ್ ಟಿಶ್ಯೂ ಅಂತ ಕರಿತೀವಿ. ಏರಿಯೋಲಾರ್ ಟಿಶ್ಯೂ ಅಂತ ಹೇಳಿದ್ರೆ ಏನು, ಅಲ್ಲಲ್ಲಿ ಅವುಗಳಲ್ಲಿ ಗಾಳಿಯ ಸ್ಪಾಂಜಿನಂತೆ ಇರ್ತವೆ. ದೇ ಆರ್ ಸಾಫ್ಟ್. ಉದಾಹರಣೆಗೆ ನಮ್ಮ ಚೀಕ್ ಇದೆಯಲ್ಲ, ಕೆನ್ನೆ ಇದೆಯಲ್ಲ, ಆ ಕೆನ್ನೆ ಭಾಗದಲ್ಲಿ ಏನು ಒಳಗಡೆ ಚರ್ಮದ ಒಳಗಡೆ ಹೆಚ್ಚಾಗಿ ಈ ಏರಿಯೋಲಾರ್ ಟಿಶ್ಯೂ ಇರುತ್ತೆ. So the areolar tissue that is present in the soft part of our body, ಅಥವಾ ಶೋಲ್ಡರ್ ನಲ್ಲಿ ಇಲ್ಲಿ ಮಸಲ್ಸ್ ಇದೆಯಲ್ಲ, ಆ ಶೋಲ್ಡರ್ ಮಸಲ್ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ದೇರ್ ದ ಏರಿಯೋಲಾರ್ ಟಿಶ್ಯೂ ಈಸ್ ಪ್ರೆಸೆಂಟ್. ಸೊ ಏರಿಯೋಲಾರ್ ಟಿಶ್ಯೂ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ದ ಏರಿಯೋಲಾರ್ ಟಿಶ್ಯೂ ಈಸ್ ಎ ಕನೆಕ್ಟಿವ್ ಟಿಶ್ಯೂ ವಿಚ್ ಕಂಟೈನ್ಸ್ ಏರ್ ಸ್ಯಾಕ್ಸ್ ಅಂತ, ಅಥವಾ ಇಟ್ ಕಂಟೈನ್ಸ್ ಏರ್ ಇದ್ರೆ ಅದನ್ನ ಏರಿಯೋಲಾರ್ ಅಂತ ಕರಿತೀವಿ. ಕನ್ನಡದಲ್ಲೂ ಅದನ್ನ ಏರಿಯೋಲಾರ್ ಅಂಗಾಂಶ ಅಂತಲೇ ಕರೆಯೋದು. ಏರಿಯೋಲಾರ್ ಅಂಗಾಂಶಕ್ಕೆ ಕನ್ನಡದಲ್ಲಿ ಬೇರೆ ಪದ ಇಲ್ಲ. ಏರಿಯೋಲಾರ್ ಅಂಗಾಂಶ ಅಂತ ಹೇಳಿದ್ರೆ ನಿಮ್ಗೆಲ್ಲ ಕನ್ನಡದವರಿಗೂ ಗೊತ್ತಿದೆ. ಏರ್ ಅಂತ ಹೇಳಿದ್ರೆ ನೀವು ನೆನಪಿಟ್ಕೋಬೇಕು, ಗಾಳಿ ಅಂತ. ಸೊ ಇಲ್ಲಿ ಸಡಿಲವಾದ ಜೀವಕೋಶ ಇದೆ, ಆಮೇಲೆ ಜೀವಕೋಶಗಳ ಮಧ್ಯೆ ಏನಿದೆ ಖಾಲಿ ಜಾಗ ಇದೆ, ಅಲ್ಲಿ ಗಾಳಿ ತುಂಬಿಕೊಂಡಿದ್ರೆ ಅದನ್ನು ನಾವು ಏರಿಯೋಲಾರ್ ಅಂಗಾಂಶ ಅಂತ ಕರಿತೀವಿ. ಇಲ್ಲಿ ಜೀವಕೋಶಗಳು ಸಡಿಲವಾಗಿ ಜೋಡಿಸಿರೋದ್ರಿಂದ ಮತ್ತು ಗಾಳಿ ತುಂಬಿಕೊಂಡಿರೋದ್ರಿಂದ ಇವು ಬಹಳ ಮೃದುವಾಗಿರ್ತವೆ. ನಮ್ಮ ದೇಹದಲ್ಲಿ ಯಾವ ಭಾಗಗಳೆಲ್ಲ ಮೃದುವಾಗಿದೆಯೋ ಅಲ್ಲೆಲ್ಲ ನಾವು ಏರಿಯೋಲಾರ್ ಅಂಗಾಂಶ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಸೊ ಏರಿಯೋಲಾರ್ ಟಿಶ್ಯೂ ಏನ್ ಮಾಡುತ್ತೆ ಅಂದ್ರೆ ಇಟ್ ಕನೆಕ್ಟ್ಸ್, ಸಾಮಾನ್ಯವಾಗಿ ಇಟ್ ಕನೆಕ್ಟ್ಸ್ ಸ್ಕಿನ್ ಅಂಡ್ ಮಸಲ್ಸ್. ಸ್ನಾಯು ಮತ್ತು ಚರ್ಮದ ಮಧ್ಯದಲ್ಲಿ ಅವೆರಡನ್ನ ಲಿಂಕ್ ಕೊಡ್ತದೆ. ಚರ್ಮ ಇದೆ, ಸ್ನಾಯು ಇದೆ, ಅದರ ಮಧ್ಯದಲ್ಲಿ ಈ ಏರಿಯೋಲಾರ್ ಅಂಗಾಂಶ ಇರುತ್ತೆ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸಬ್ಕ್ಯೂಟೇನಿಯಸ್ ಲೇಯರ್. ಅಂದ್ರೆ ಎಲ್ಲಿಂದ ಚರ್ಮದಲ್ಲಿ ಕೂದಲು ಹುಟ್ಟಿ ಬಂದಿರ್ತದೋ ಆ ಜಾಗದಲ್ಲೂ ಕೂಡ ಇದೆಲ್ಲ ಫಿಲಪ್ ಆಗಿರ್ತದೆ. ಇಟ್ ಬೈಂಡ್ಸ್ ಅಂತಿದೆ, ಕನೆಕ್ಟ್ ಮಾಡ್ತದೆ ಏನನ್ನ, ಔಟರ್ ಲೇಯರ್ ಆಫ್ ದ ಸ್ಕಿನ್ ಟು ದ ಮಸಲ್ಸ್ ಬಿನೀತ್. ಹೊರಗಡೆ ಚರ್ಮ ಇದೆ, ಒಳಗಡೆ ಮಾಂಸ ಇದೆ, ಮಾಂಸಕ್ಕೂ ಚರ್ಮಕ್ಕೂ ಮಧ್ಯದಲ್ಲಿ ಇದು ಫಿಲಪ್ ಆಗಿರ್ತದೆ. ಏರಿಯೋಲಾರ್ ಟಿಶ್ಯೂ ಇಸ್ ಫೌಂಡ್ ಇನ್ ಅಂಡ್ ಅರೌಂಡ್ ದ ಮಸ್ಕ್ಯುಲರ್ ಮೆಂಬ್ರೇನ್. ಆ ಮಸಲ್ಸ್ ಅಂತ ಹೇಳಿ ಸ್ನಾಯು ಇದೆಯಲ್ಲ ಅದನ್ನ ಸುತ್ತುವರಿದು ಇದು ಇರ್ತದೆ. ಆಮೇಲೆ ಬ್ಲಡ್ ವೆಸಲ್ ಸುತ್ತ ಇದೆ, ನರ್ವ್ ಸುತ್ತ ಇದೆ, ಹಂಗೆಲ್ಲ ಹೇಳಿದ್ದಾರೆ. ನೆಕ್ಸ್ಟ್ ಏರಿಯೋಲಾರ್ ಟಿಶ್ಯೂನಲ್ಲಿ ಫೈಬರ್ಸ್ ಆರ್ ಲೂಸ್ಲಿ ಕನೆಕ್ಟೆಡ್ ಟು ಒನ್ ಅನದರ್. ಇಲ್ಲಿ ತಂತುಗಳಿವೆ, ಆ ತಂತುಗಳೆಲ್ಲ ಸಡಿಲವಾಗಿ ಜೋಡಣೆ ಹೊಂದಿರ್ತದೆ. ದೇರ್ ಇಸ್ ಏರ್ ಸ್ಪೇಸ್ ಇನ್ ಬಿಟ್ವೀನ್. ಅಲ್ಲಿ ಏನಿದೆ, ಗಾಳಿ ಇದೆ, ಆಮೇಲೆ ಫೈಬರ್ಸ್ ಇದೆ. ಇದನ್ನು ಏರಿಯೋಲಾರ್ ಟಿಶ್ಯೂ ಅಂತ ಕರಿತೀವಿ. ಇದು ಏನ್ ಮಾಡುತ್ತದೆ, ಇಟ್ ಗಿವ್ಸ್ ಸಪೋರ್ಟ್ ಟು ಅದರ್ ಪಾರ್ಟ್ ಬೈ ಮೇಕಿಂಗ್ ಫ್ರೇಮ್ ವರ್ಕ್ ಅಂತಿದೆ. ಅಂದ್ರೆ ಇತರ ಭಾಗಗಳಿಗೆ, ಶರೀರದ ಭಾಗಗಳಿಗೆ ಇದು ಒಂದು ರೀತಿ ಫ್ರೇಮ್ ವರ್ಕ್, ಚೌಕಟ್ಟನ್ನ ಕೊಡ್ತದೆ. ಅದು ರಕ್ತನಾಳ ಇರ್ಬೋದು, ಅದರಲ್ಲಿ ಲೋಮನಾಳ ಇರಬಹುದು, ಅವುಗಳ ಹೊರಗಡೆ ಇದ್ಕೊಂಡು ಅವುಗಳಿಗೆ ಒಂದು ರೀತಿಯ ಚೌಕಟ್ಟನ್ನ ಇದು ನಿರ್ಮಾಣ ಮಾಡಿ ಆಧಾರವನ್ನ ಕೊಡ್ತದೆ ಅಂತ. ಮತ್ತೆ ದ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಬ್ಲಡ್ ಪಾಸ್ ಥ್ರೂ ದ ಏರಿಯೋಲಾರ್ ಟಿಶ್ಯೂ. ಇದ್ರ ಮೂಲಕ, ಇದ್ರ ಪಕ್ಕದಲ್ಲಿ ರಕ್ತ ಹರಿತಾ ಇದೆ ಅಂತ ತಿಳ್ಕೊಂಡ್ರೆ, ಆ ರಕ್ತದಲ್ಲಿರುವಂತಹ ಆಹಾರ, ರಕ್ತದಲ್ಲಿರುವಂತಹ ಆಕ್ಸಿಜನ್ ಇತ್ಯಾದಿ ಅನಿಲಗಳು ಈ ಏರಿಯೋಲಾರ್ ಅಂಗಾಂಶದ ಮೂಲಕ ಪಾಸ್ ಆಗ್ತದೆ ಅಂತ. ಅಂದ್ರೆ ಏರಿಯೋಲಾರ್ ಅಂಗಾಂಶದ ಮೂಲಕ ಶ್ವಾಸ ಅನಿಲಗಳು ಮತ್ತು ಆಹಾರವು ವರ್ಗಾವಣೆ ಆಗ್ತದೆ ಅಂತ. ನೆಕ್ಸ್ಟ್, ಏರಿಯೋಲಾರ್ ಟಿಶ್ಯೂ ಕನ್ಸಿಸ್ಟ್ಸ್ ಆಫ್ ಸರ್ಟನ್ ಟೈಪ್ಸ್ ಆಫ್ ಸೆಲ್ಸ್ ವಿಚ್ ಎನ್ಗುಲ್ಫ್ ದ ಬ್ಯಾಕ್ಟೀರಿಯಾ ಅಂಡ್ ಪ್ರೊಟೆಕ್ಟ್ ದ ಬಾಡಿ ಫ್ರಮ್. ಇದನ್ನ ಆಗ್ಲೇ ಹೇಳಿದೆ, ಈ ಕನೆಕ್ಟಿವ್ ಟಿಶ್ಯೂ ನಲ್ಲಿ ಇರುವಂತಹ ಕೆಲವು ಜೀವಕೋಶಗಳು ಭಕ್ಷಕ ಕೋಶಗಳು ಅಂತ ಹೇಳಿ ಕರಿತೀವಿ. ಆ ಭಕ್ಷಕ ಕೋಶಗಳು ಡಿಫೆನ್ಸ್ ಸೆಲ್ ಅಂತ. ಅವು ಏನ್ ಮಾಡ್ತವೆ, ನಮ್ಮ ಶರೀರಕ್ಕೆ ಎಲ್ಲಾದ್ರೂ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣು ಜೀವಿ ಅವೆಲ್ಲ ನಮ್ಮ ದೇಹದೊಳಗೆ ಎಂಟರ್ ಆದ ತಕ್ಷಣ ಅವು ಎನ್ಗುಲ್ಫ್, ನುಂಗಿ ಬಿಡ್ತವೆ. ಅಂದ್ರೆ ರಕ್ಷಣೆಯನ್ನು ಕೂಡ ಕೊಡ್ತವೆ. ಸೊ ಏರಿಯೋಲಾರ್ ಟಿಶ್ಯೂದ ಇನ್ನೊಂದು ಫಂಕ್ಷನ್ ಏನಂತ ಹೇಳಿದ್ರೆ, ಇಟ್ ಪ್ರೊಟೆಕ್ಟ್ಸ್ ದ ಬಾಡಿ ಫ್ರಮ್ ಇನ್ಫೆಕ್ಷನ್. ನಮ್ಮ ಶರೀರಕ್ಕೆ
ರೋಗಾಣುಗಳ ದಾಳಿಯನ್ನು ನಿಲ್ಲಿಸ್ಲಿಕ್ಕೆ ಇಲ್ಲಿರುವ ಜೀವಕೋಶಗಳು ಕೆಲವು ಭಕ್ಷಕ ಕೋಶಗಳಿದ್ದಾವೆ. ಸೊ ದೇ ಕ್ಯಾನ್ ಎನ್ಗುಲ್ಫ್ ದ ಬ್ಯಾಕ್ಟೀರಿಯಾ ಅಂಡ್ ಅದರ್ ಮೈಕ್ರೋ ಆರ್ಗಾನಿಸಮ್ಸ್ ವಿಚ್ ಮೇ ಎಂಟರ್ ಇನ್ ಟು ಅವರ್ ಬಾಡಿ. ಸೊ ಇಟ್ ಈಸ್ ಪ್ರೊಟೆಕ್ಟಿವ್ ಇನ್ ನೇಚರ್ ಆರ್ ಡಿಫೆನ್ಸ್ ಇನ್ ನೇಚರ್. ಸೊ ಅವನ್ ಏನ್ ಮಾಡ್ತದೆ, ಆ ವಿಷವಸ್ತುವನ್ನ, ಅದಕ್ಕೆ ಆ ಬ್ಯಾಕ್ಟೀರಿಯಾ ಇತ್ಯಾದಿಗೆ ವಿಷವಸ್ತುವನ್ನ ಬಿಟ್ಟು ಅದನ್ನ ನಾಶ ಮಾಡ್ತದೆ. ಅದನ್ನ ನಾಶ ಮಾಡಿ ನಮ್ಮ ದೇಹಕ್ಕೆ ರಕ್ಷಣೆಯನ್ನ ಕೊಡ್ತದೆ. ದೆನ್ ಈ ಕನೆಕ್ಟಿವ್ ಟಿಶ್ಯೂ ನಲ್ಲಿ ಏರಿಯೋಲಾರ್ ಟಿಶ್ಯೂ ಅಂತಲೇ ಇದೆಯಲ್ಲ, ಅದೇ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಗಾಳಿ ಇರುವ ಬದಲಿಗೆ ಅಲ್ಲೆಲ್ಲಾದ್ರೂ ಫ್ಯಾಟ್ ಇದ್ರೆ, ಈ ಗಾಳಿ ಇದ್ರೆ ಏರಿಯೋಲಾರ್ ಅಂಗಾಂಶ ಇದೆ, ಅದ್ರ ಬದಲಿಗೆ ಫ್ಯಾಟ್ ಕೊಬ್ಬಿದ್ರೆ ಏನಾಗತ್ತೆ ಅಂದ್ರೆ ಅದನ್ನ ನಾವು ಅಡಿಪೋಸ್ ಟಿಶ್ಯೂ ಅಂತ ಕರಿತೀವಿ. ಸೊ adipose tissue ಅಂತ ಹೇಳಿದ್ರೆ ಏನು? Adipose tissue is a connective tissue which has matrix, it has a cell, it has fiber and it contains fat materials. ನಾವು ಹೇಳ್ತೀವಿ ಅವನಿಗೆ ಕೊಬ್ಬು ಹೆಚ್ಚಾಗಿದೆ, ಜಾಸ್ತಿ ಎಣ್ಣೆ ಅಂಶ, ಕೊಬ್ಬಿನ ಅಂಶ ತಿಂದ್ರೆ ದೇಹದಲ್ಲಿ ಕೊಬ್ಬು ಸಂಗ್ರಹ ಆಗ್ತದೆ. ದೇಹದಲ್ಲಿ ಕೊಬ್ಬು ಎಲ್ಲಿ ಸಂಗ್ರಹ ಆಗ್ತದೆ ಅಂತ ಹೇಳಿದ್ರೆ ಅದು ಈ ಅಡಿಪೋಸ್ ಟಿಶ್ಯೂ ನಲ್ಲಿ ಸಂಗ್ರಹ ಆಗ್ತದೆ. ಅಡಿಪೋಸ್ ಟಿಶ್ಯೂ ಅನ್ನುವಂತಹದ್ದು, ಆ ಅಡಿಪೋಸ್ ಟಿಶ್ಯೂವಿನಲ್ಲಿ ಇದು ಚರ್ಮದ ಕೆಳಭಾಗದಲ್ಲಿ ಇರ್ತದೆ. ಈ ಅಡಿಪೋಸ್ ಟಿಶ್ಯೂನಲ್ಲಿ ಸಾಮಾನ್ಯವಾಗಿ ಈ ಕೊಬ್ಬು ಸಂಗ್ರಹ ಆಗ್ತದೆ. ಅದರಿಂದ ದ ಎಕ್ಸೆಸ್ ಫುಡ್, ನಮ್ಮಲ್ಲಿ ಫುಡ್ ನಲ್ಲಿ ಅನೇಕ ಫ್ಯಾಟ್ ಮೆಟೀರಿಯಲ್ಸ್ ಇರುತ್ತೆ, ಅಂದ್ರೆ ಕೊಬ್ಬಿನ ಅಂಶ ಇರ್ತದೆ. ಈ ಕೊಬ್ಬಿನ ಅಂಶ ಇರುವಂತಹದ್ದು ಆ ಕೊಬ್ಬು ಎಲ್ಲಿ ಸಂಗ್ರಹ ಆಗ್ತದೆ ಅಂದ್ರೆ ಯಾವ ಕನೆಕ್ಟಿವ್ ಟಿಶ್ಯೂ ಇದೆಯಲ್ಲ, ಸಂಯೋಜಕ ಅಂಗಾಂಶ ಇದೆಯಲ್ಲ, ಆ ಸಂಯೋಜಕ ಅಂಗಾಂಶದಲ್ಲಿ ಆ ಗಾಳಿಯ ಗೂಡಿದ್ರೆ ಏರಿಯೋಲಾರ್, ಆ ಗಾಳಿಯ ಗೂಡಿರೋ ಬದಲಿಗೆ ಅಲ್ಲಿ ಫ್ಯಾಟ್ ಇದ್ರೆ, ಕೊಬ್ಬಿದ್ರೆ ಅದನ್ನ ನಾವು ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ. ಅಡಿಪೋಸ್ ಟಿಶ್ಯೂ ಸಾಮಾನ್ಯವಾಗಿ ನಮ್ಮ ಚರ್ಮದ ಕೆಳಭಾಗದಲ್ಲಿ ಇರ್ತದೆ. ನಮ್ಗೆ ಏನಾದ್ರೂ ಗಾಯ ಆಗಿ ಸ್ಕ್ರಾಚ್ ಆದ್ರೆ, ಚರ್ಮ ಕಿತ್ತೋದ್ರೆ ನಮ್ಗೆ ಬಿಳಿ ಬಣ್ಣ ಕಾಣ್ತದೆ ಫಸ್ಟ್, ರಕ್ತ ಬರ್ಲಿಕ್ಕಿಂತ ಮುಂಚೆ. ಅದು ಫ್ಯಾಟ್ ಲೇಯರ್. ಆ ಫ್ಯಾಟ್ ಲೇಯರ್ ಏನಿದೆಯೋ ಅದು ಅಡಿಪೋಸ್ ಟಿಶ್ಯೂ. ಚರ್ಮದ ಅಡಿ ಇರೋದು ಅಡಿಪೋಸ್ ಟಿಶ್ಯೂ ಅಂತ. ಸೊ ದ ಅಡಿಪೋಸ್ ಟಿಶ್ಯೂ ಕಂಟೈನ್ ದ ಫ್ಯಾಟ್. ಸೊ ದ ಫ್ಯಾಟ್ is stored in our body in the adipose tissue. The cells are loosely arranged, fibers are loosely arranged, and in between the cells there are spaces in which the fat materials are stored. Then it is called adipose tissue. Next ನಾವು ಈ adipose tissue ನಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ತೆಗೆದುಕೊಳ್ಳುವಂತಹ ವಿಚಾರ ಏನಂದ್ರೆ ಇದರ ಕೆಲಸ ಏನು, ಅಡಿಪೋಸ್ ಟಿಶ್ಯೂ ಏನ್ ಮಾಡುತ್ತೆ ಅಂತ. ಸೊ ಫ್ಯಾಟ್ ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ ಅಂತ ನಾವು ಅಭ್ಯಾಸ ಮಾಡ್ಬೇಕು. ನಮ್ಮ ಚರ್ಮದ ಅಡಿಭಾಗದಲ್ಲಿ ಫ್ಯಾಟ್ ಜಾಸ್ತಿ ಇದ್ರೆ ಅದು ಒಂಥರ ಕೋಲ್ಡ್ ರೆಸಿಸ್ಟೆನ್ಸ್. ಆ ಟೆಂಪರೇಚರ್, ದೇಹದ ಒಳಗಿರುವಂತಹ ಟೆಂಪರೇಚರ್ ಹೊರಕ್ಕೆ ಬರ್ಲಿಕ್ಕೆ ಬಿಡುವುದಿಲ್ಲ. ಅದು ಚರ್ಮದ ಹೊರಗಡೆ ವಾತಾವರಣದ ಉಷ್ಣತೆ ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಸೊ ಅದೊಂಥರ ಇನ್ಸುಲೇಟರ್ ತರ ಆಕ್ಟ್ ಮಾಡ್ತದೆ. ಅಂದ್ರೆ ಇಟ್ ಡಸ್ ನಾಟ್ ಅಲೋ ದ ಹೀಟ್ ಟು ಕಮ್ಸ್ ಔಟ್ ಆಫ್ ದ ಬಾಡಿ ಅಂಡ್ ಇಟ್ ಡಸ್ ನಾಟ್ ಅಲೋ ದ ಹೀಟ್ ಟು ಗೆಟ್ ಇನ್ ಟು ದ ಬಾಡಿ. ಸೊ ಇಟ್ ಆಕ್ಟ್ಸ್ ಎಸ್ ಎ ಬ್ಯಾರಿಯರ್ ಇನ್ ಬಿಟ್ವೀನ್ ದ ಅಟ್ಮಾಸ್ಫಿಯರ್ ಇನ್ ದ ಬಾಡಿ. ಸೊ ಫ್ಯಾಟ್ ಈಸ್ ನೆಸೆಸರಿ ಟು ಕೀಪ್ ದ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್. ಸೊ ನಮ್ಮ ದೇಹದಲ್ಲಿ ದೇಹದ ಉಷ್ಣತೆಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಈ ಕೊಬ್ಬು ಬಹಳ ಹೆಲ್ಪ್ ಮಾಡ್ತದೆ. ನಿಮ್ಗೆ ಗೊತ್ತಿರಬಹುದು, ಸಾಮಾನ್ಯವಾಗಿ ಸ್ವಲ್ಪ ತೆಳು ಇರ್ತಾರಲ್ಲ, ವೀಕ್ ಇರ್ತಾರಲ್ಲ, ಅವರಿಗೆ ಚಳಿ ಜಾಸ್ತಿ. ಸ್ವಲ್ಪ ದಪ್ಪ ಇದ್ದವರಿಗೆ ಚಳಿ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ದ ಫ್ಯಾಟ್ ಆಕ್ಟ್ಸ್ ಆಸ್ ಎ ಇನ್ಸುಲೇಟರ್, ಥರ್ಮಲ್ ಇನ್ಸುಲೇಟರ್. ಏನಾಗುತ್ತೆ ಅಂದ್ರೆ ಹೊರಗಡೆ ಟೆಂಪರೇಚರು ಬಹಳ ಹೊರಗಡೆ ಆದ್ರೆ ಈ ದಪ್ಪ ಇದ್ದವರಿಗೆ ಏನಾಗುತ್ತೆ, ಚರ್ಮದ ಕೆಳಗಡೆ ಈ ಫ್ಯಾಟಿ ಲೇಯರ್ ಇರೋದ್ರಿಂದ ಆ ಹೊರಗಡೆಯ ಚಳಿ ಏನಿದೆಯೋ ಅದು ದೇಹದ ಒಳಗೆ ಬರುವುದಿಲ್ಲ, ಅಥವಾ ದೇಹದ ಉಷ್ಣತೆ ಲಾಸ್ ಆಗುವುದಿಲ್ಲ. when the body temperature is high, when the body contains more fat, ಹೆಚ್ಚು ಕೊಬ್ಬಿನ ಅಂಶ ಇದ್ರೆ ಹೀಗಾಗ್ತದೆ ಅಂತ. ಅದರಿಂದ ಚಳಿಯಿಂದ ರಕ್ಷಣೆಯನ್ನ ಕೊಡ್ತದೆ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಇನ್ನು ಉಪವಾಸ ಸಮಯದಲ್ಲಿ ಇದು ಸಹಾಯಕ್ಕೆ ಬರ್ತದೆ. The fat that is stored in the adipose tissue, is utilized during the fasting. ನಾವು ಉಪವಾಸ ಇದ್ದಾಗ, ಉದಾಹರಣೆಗೆ ಕೇಳಿದ್ರಿ, ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಉಪವಾಸವನ್ನು ಒಂದು ಹೊತ್ತು, ಒಂದು ದಿನ, ಒಂದು ವಾರ ಮಾಡಿದ್ರೆ ಯಾರು ಸಾಯಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಅಡಿಪೋಸ್ ಟಿಶ್ಯೂನಲ್ಲಿ ಫ್ಯಾಟ್ ಸಂಗ್ರಹ ಆಗಿದೆಯಲ್ಲ, ಅದು ನಾವು ಉಪವಾಸ ಇರುವಾಗ ಬಳಕೆಗೆ ಬರ್ತದೆ. The fat that is stored in our body acts as a reserve food whenever we are in fasting. During that time, the fat that is present in the adipose tissue
ವಿಲ್ ಬಿ ಯುಟಿಲೈಸ್ ಟು ಗೆಟ್ ಹೀಟ್ ಎನರ್ಜಿ. ಸೊ ನಮ್ಮ ದೇಹದಲ್ಲಿ ನಡೆಯುವಂತಹ ರೆಸ್ಪಿರೇಷನ್, ಸೆಲ್ಯುಲರ್ ರೆಸ್ಪಿರೇಷನ್ ಏನಿದೆಯೋ ಅದಕ್ಕೆ ಬೇಕಾಗುವಂತಹ ಫ್ಯಾಟ್ ಅನ್ನ ಆ ಚರ್ಮದಿಂದ ತಗೊಳುತ್ತೆ ನೀವು ಉಪವಾಸ ಇದ್ರೆ. ಸೊ ಉಪವಾಸ ಇದ್ದಿದ್ರಿಂದ ಬಾಡಿ ವೆಯ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸ್ವಲ್ಪ ಬಾಡಿ ತುಂಬಾ ಜಾಸ್ತಿ ಕೊಬ್ಬು ಬೊಜ್ಜಿದ್ದವರಿಗೆ ಹೇಳ್ತಾರೆ, ಬೊಜ್ಜಿದ್ದವರಿಗೆ ಅಬೋಸಿಟಿ ಅಂತಾರೆ. ಆ ಅಬೋಸಿಟಿಗೆ ಡಾಕ್ಟರ್ ಏನ್ ಹೇಳ್ತಾರೆ, ಒಂದು ಹೊತ್ತು ಬಿಡಿ. ಯಾಕೆಂದ್ರೆ ಫ್ಯಾಟ್ ಅಕ್ಯುಮುಲೇಟೆಡ್ ಇನ್ ದ ಅಡಿಪೋಸ್ ಟಿಶ್ಯೂ ವಿಲ್ ಬಿ ಯುಟಿಲೈಸ್ಡ್ ಇಫ್ ಯು ಆರ್ ಇನ್ fasting. So when you are subjected to your body for fasting, then the fat that is stored in the adipose tissue will be utilized during that time, so that the fat that is stored in the body will be utilized, so your body weight will decreases. ಅದರಿಂದ ಕೊಬ್ಬು ಏನ್ ಮಾಡುತ್ತೆ ದೇಹದಲ್ಲಿ ಉಪವಾಸ ಸಮಯದಲ್ಲಿ ಅದು ಬಳಕೆಗೆ ಬರ್ತದೆ. ಆನಂತರ ಇದು ಚಳಿಯಿಂದ ರಕ್ಷಣೆಯನ್ನ ಕೊಡ್ತದೆ. ಇಟ್ ಆಕ್ಟ್ಸ್ ಆಸ್ ಎ ಶಾಕ್ ಅಬ್ಸಾರ್ಬರ್. ಸಾಮಾನ್ಯವಾಗಿ ಯಾರು ಫ್ಯಾಟ್ ಇದಾರೋ, ದಪ್ಪ ಇದಾರೋ, ಅವರು ಬಿದ್ರೆ ಹಿಂಗೆ ಉರುಳ್ಕೊಂಡು ಹೋಗ್ಬಿಡ್ತಾರೆ, ಅವ್ರ ಮೂಳೆ ಮುರಿದು ಹೋಗಲ್ಲ. ಅದೇ ಫ್ಯಾಟ್ ಯಾರಿಗೆ ಕಡಿಮೆ ಇದೆಯೋ ಅವ್ರು ಬಿದ್ರೆ ಮೂಳೆ ಮುರಿಯುವಂತಹ ಪ್ರಮಾಣ ಜಾಸ್ತಿ. ಯಾಕೆಂದ್ರೆ ಇಲ್ಲೊಂದು ಶಾಕ್ ಅಬ್ಸಾರ್ಬರ್ ತರ ಈ ಫ್ಯಾಟ್ ಕೆಲಸ ಮಾಡ್ತದೆ. ಸೊ ಡೈರೆಕ್ಟ್ ಆಗಿ ಏನಾದ್ರು ಫಿಸಿಕಲ್ ಸ್ಟ್ರೋಕ್ ಬಿದ್ರೆ ಅದು ಮೂಳೆಗೆ ಬೀಳೋದಿಲ್ಲ, ಅದು ಎಡಿಪೋಸ್ ಟಿಶ್ಯೂಗೆ ಬೀಳ್ತದೆ. ಅದರಿಂದ ಕೊಬ್ಬಿಗೆ ಬೀಳೋದ್ರಿಂದ ಹೊಡೆತ ಕಡಿಮೆ ಆಗ್ತದೆ. ಸೊ ಉಷ್ಣವನ್ನ ನಿಯಂತ್ರಿಸ್ತದೆ, ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತದೆ, ಉಪವಾಸ ಸಮಯದಲ್ಲಿ ಬಳಕೆಗೆ ಬರ್ತದೆ. ಆಮೇಲೆ ಕೊಬ್ಬು ನಮ್ಮ ದೇಹದಲ್ಲಿ ಸಂಗ್ರಹ ಇದ್ದು ಅದು ನಮಗೆ ಅವಶ್ಯಕತೆ ಇದ್ದಾಗ ಬಳಕೆ ಆಗ್ತದೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಸ್ಟಡಿಡ್ ಅಂಡರ್ ವಾಟ್ ಈಸ್ ಕಾಲ್ಡ್ adipose tissue. Next, the thing we are going to study tendons and ligaments ಅಂತ. ಸೊ tendons and ligaments ಅಂದ್ರೆ ನೋಡೋಣ. tendons ಅಂತ ಹೇಳಿದ್ರೆ ಸ್ನಾಯುರಜ್ಜು ಅಂತ, ಲಿಗಮೆಂಟ್ ಅಂತ ಹೇಳಿದ್ರೆ ಅಸ್ಥಿರಜ್ಜು. ಸೊ ಈಗ ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು ಏನು ಅಂತ, ಸ್ನಾಯುರಜ್ಜು ಹೆಸರು ಹೇಳುತ್ತೆ. ಸ್ನಾಯುವನ್ನ, ಸ್ನಾಯು ಅಂದ್ರೆ ಮಾಂಸಖಂಡ, ಮಾಂಸಖಂಡವನ್ನ ಮೂಳೆಗೆ ಅಂಟಿಸುವ ಜಾಗದಲ್ಲಿ, ಇದು ಮಾಂಸಖಂಡ, ಇದು ಮೂಳೆ, ಇವು ಅಂಟಿಸುವ ಜಾಗದಲ್ಲಿ ಒಂದು ಸಿಮೆಂಟಿನಂತಹ ವಸ್ತು ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಸ್ನಾಯುರಜ್ಜು ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಟೆಂಡಾನ್? ಟೆಂಡಾನ್ ಈಸ್ ಎ ಕನೆಕ್ಟಿವ್ ಟಿಶ್ಯೂ which connects muscles with bone. So muscles are connected with bone with the help of tendon. So tendon ಗಳು, ಲಿಗಮೆಂಟ್ ಗಳು ನಮಗೆ ದೇಹದಲ್ಲಿ ಉರುಕೋದು ಅಥವಾ ಬಿದ್ದಾಗ ಕಟ್ ಆಗಿ ಹೋಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ವರ್ಕಿಂಗ್ ಹಾರ್ಡ್, ನಿಮಗೆ ಬಾಡಿ ಟೆಂಪರೇಚರ್ ಜಾಸ್ತಿ ಮಾಡ್ಕೊಂಡು ವಾರ್ಮ್ ಅಪ್ ಮಾಡ್ಕೊಂಡು ಆಟ ಆಡಿದ್ರೆ ಏನೂ ಆಗಲ್ಲ. ಸೊ ನಿಮ್ಗೆ ಪಿ.ಟಿ. ಮಾಸ್ಟರ್ ಏನ್ ಹೇಳ್ತಾರೆ, ನೀವು ಆಟ ಆಡೋಕ್ಕಿಂತ ಮುಂಚೆ ಬಾಡಿ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಬಾಡಿ ವಾರ್ಮ್ ಅಪ್ ಮಾಡಿದ್ಮೇಲೆ ನೀವು ಹೆವಿ ಲೋಡ್ ಬಾಡಿಗೆ ಕೊಟ್ಟರೆ ಏನೋ ಆಗಲ್ಲ. ಬಟ್ ಹಾಗೆ ಇಲ್ಲದೆ ನೀವು ಸಡನ್ ಆಗಿ ಎದ್ದು ಓಡಿದ್ರೆ ಏನಾಗುತ್ತೆ, ಮಸಲ್ ಕ್ಯಾಚ್ ಆಗುತ್ತೆ. ಮಸಲ್ ಕ್ಯಾಚ್ ಆಗೋದ್ರೇನು, ಈ ಟೆಂಡಾನ್ ಅಥವಾ ಲಿಗಮೆಂಟ್ಗಳು ಕಟ್ ಆಗುತ್ತೆ. ಸೊ ಅವಾಗ ನಮ್ಗೆ ಅಲ್ಲಿ ಬಹಳ ನೋವು ಬರುತ್ತೆ. ಸೊ ದಿಸ್ ಇಸ್ ಟೆಂಡಾನ್. ವಾಟ್ ಈಸ್ ಟೆಂಡಾನ್ ಅಥವಾ ಸ್ನಾಯುರಜ್ಜು ಅಂದ್ರೆ ಏನು, ಸ್ನಾಯುವನ್ನ ಮೂಳೆಗೆ ಬಂಧಿಸಿದಂತ ಸ್ನಾಯುರಜ್ಜು ಟೆಂಡಾನ್. ಇಲ್ಲಿ ಸಾಮಾನ್ಯವಾಗಿ ಸ್ನಾಯುರಜ್ಜುನಲ್ಲಿ ಅಥವಾ ಟೆಂಡಾನ್ ನಲ್ಲಿ ಇಲ್ಲಿ ವೈಟ್ ಫೈಬರ್ ಇರುತ್ತೆ. ನಾನು ಹೇಳಿದೆ ಕನೆಕ್ಟಿವ್ ಟಿಶ್ಯೂ ನಲ್ಲಿ ವೈಟ್ ಫೈಬರ್ ಮತ್ತು ಯೆಲ್ಲೋ ಫೈಬರ್ ಅಂತ ಹೇಳಿ ಎರಡು ರೀತಿ ಫೈಬರ್ ಇದೆ. ಸೊ ವೈಟ್ ಫೈಬರ್ ಏನಿರುತ್ತೆ, ಸ್ನಾಯುರಜ್ಜುನಲ್ಲಿ ಬಿಳಿ ತಂತುಗಳು ಇರುತ್ತೆ. ಅದೇ ನೀವು ಅಸ್ಥಿರಜ್ಜುಗೆ ಬಂದ್ರೆ ಅಲ್ಲಿ ಯೆಲ್ಲೋ ಫೈಬರ್ಸ್ ಇದೆ, ಯೆಲ್ಲೋ ಫೈಬರ್ಸ್ ಅಥವಾ ಹಳದಿ ತಂತುಗಳನ್ನು ನಾವು ಅಲ್ಲಿ ಕಾಣ್ತೀವಿ. ನೋಡೋಣ ಈಗ. ಹಾಗಾದ್ರೆ ಸ್ನಾಯುರಜ್ಜು ಅಂತ ಹೇಳಿದ್ರೆ ಒಂದು ಸ್ನಾಯುವನ್ನು ಮೂಳೆಗೆ ಬಂಧಿಸ್ತದೆ. ಅದೇ ನೀವು ಮೂಳೆಯನ್ನ ಮೂಳೆಗೆ ಬಂಧಿಸ್ತೇವೆ. ಇದು ನೋಡಿ ಶೋಲ್ಡರ್, ತೋಳಿನ ಚಿತ್ರ ಬರೆದಿದೆ, ತೋಳಿನ ಮೂಳೆಯನ್ನ ಬರೆದಿದೆ. ಇದು ಮುಂಗೈನ ಮೂಳೆಯನ್ನು ಬರೆದಿದೆ. ಈ ಒಂದು ಮೂಳೆ ಇನ್ನೊಂದು ಮೂಳೆಗೆ ಇಲ್ಲಿ ಜಾಯಿನ್ ಆಗಲಿಕ್ಕೆ ಅಲ್ಲೂ ಕೂಡ ಒಂಥರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇದೆ. ಅವುಗಳನ್ನು ನಾವು ಏನಂತ ಕರಿತೀವಿ, ಕಾಲ್ ಇಟ್ ಆಸ್ ಲಿಗಮೆಂಟ್. ನಿಮ್ಗೆ ಆಕ್ಸಿಡೆಂಟ್ ಆದಾಗ ಇಂಥ ಸಂದರ್ಭಗಳಲ್ಲಿ ಲಿಗಮೆಂಟ್ ಎಲ್ಲ ಕಟ್ ಆಗುತ್ತೆ. ಈ ಲಿಗಮೆಂಟ್ ಕಟ್ ಆದ್ರೆ ತುಂಬಾ ದಿನ, 1-2 ತಿಂಗಳು 3 ತಿಂಗಳು ಜಾಯಿನ್ ಆಗಲಿಕ್ಕೆ. ಸೊ ಆಗ ಇಲ್ಲಿ ಲಿಗಮೆಂಟ್ಗಳು ಡ್ಯಾಮೇಜ್ ಆಗಿದೆ ಅಂತ. ಸೊ ಲಿಗಮೆಂಟ್ಸ್ ಅಥವಾ ಅಸ್ಥಿರಜ್ಜೆ ಇದೆಯೋ ದಟ್ ಕನೆಕ್ಟ್ಸ್ ಬೋನ್ ಟು ಬೋನ್, ಒಂದು ಮೂಳೆಯನ್ನ ಇನ್ನೊಂದು ಮೂಳೆಗೆ ಸಂಪರ್ಕಿಸುವಂತಹ ದಾರದಂತಹ ರಚನೆಗಳನ್ನು ನಾವೇನು ಕರಿತೀವಿ, ಲಿಗಮೆಂಟ್ ಅಂತ ಕರಿತೀವಿ ಅಥವಾ ಅಸ್ಥಿರಜ್ಜು ಅಂತ ಕರಿತೀವಿ. ಅಸ್ಥಿರಜ್ಜು ಅನ್ನುವಂಥದ್ದು ಮೂಳೆಯನ್ನ ಮೂಳೆಗೆ ಬಂಧಿಸುತ್ತೆ. ಇನ್ನು ನಮ್ಮ ದೇಹದಲ್ಲಿ ಕೆಲವು ಅವು ಮೂಳೆ ಅಲ್ಲ, ಆದರೆ ಮೂಳೆ, ಅದು ಮೃದುವಾದ ಮೂಳೆ. ಅದನ್ನು ನಾವು ಹೀಗೆ ಭಾಗಿಸುವುದು. ಉದಾಹರಣೆಗೆ ನಿಮ್ಮ ಕಿವಿಯ ಹೊರಭಾಗ
ಹೊರಭಾಗದ ಆಲಿಕೆ ಈಸ್ ಕನ್ಸಿಸ್ಟ್ಸ್ ಆಫ್ ಕಾರ್ಟಿಲೇಜ್. ಸೊ ಕಾರ್ಟಿಲೇಜ್ ಅನ್ನುವಂಥದ್ದು ಮೃದು ಅಸ್ಥಿ ಅಂತ ಕರಿತೀವಿ. ಅಸ್ಥಿ ಅಂದ್ರೆ ಮೂಳೆ ಗೊತ್ತಿದೆ, ಮೃದು ಅಸ್ಥಿ, ಮೃದುವಾದ ಮೂಳೆ, ಮೃದು ಅಸ್ಥಿ ಅಂತ ಕರಿತೀವಿ, ಅಥವಾ cartilage in English. So cartilage is a very soft bone. So ಇದು ಕೂಡ ಒಂದು ಕನೆಕ್ಟಿವ್ ಟಿಶ್ಯೂ ಇದೆ. ಸೊ ಈ ಕನೆಕ್ಟಿವ್ ಟಿಶ್ಯೂ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ಆ ಫೈಬರ್ಸ್ ಪ್ರಮಾಣ, ಆ ಫೈಬರ್ ಏನಿದೆಯೋ ಆ ಫೈಬರ್ಸ್ ಎಲ್ಲ ಸ್ವಲ್ಪ ಇಲಾಸ್ಟಿಕ್ ಇರ್ತದೆ. ಸೊ ಬೆಂಡ್ ಆಗುವಂತಹ ಸಾಮರ್ಥ್ಯ ಇದೆ. ಮತ್ತೆ ಮ್ಯಾಟ್ರಿಕ್ಸ್ ಫ್ಲೆಕ್ಸಿಬಿಲಿಟಿ ಇದೆ. ಮ್ಯಾಟ್ರಿಕ್ಸ್ ಹೀಗೆ ಬೆಂಡ್ ಆಗುವಂತಹ ಸಾಮರ್ಥ್ಯ ಇದೆ, ಮೂಳೆಯಲ್ಲಿ ಹಾಗಾಗುವುದಿಲ್ಲ. ಸೊ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ದಟ್ ಈಸ್ ಫ್ಲೆಕ್ಸಿಬಲ್ ಅಂಡ್ ಎಲಾಸ್ಟಿಕ್. ಯಾವ ಒಂದು ಕನೆಕ್ಟಿವ್ ಟಿಶ್ಯೂ ಅದು ಹೀಗೆ ಫ್ಲೆಕ್ಸಿಬಲ್, ಹೀಗೆ ಬೆಂಡ್ ಮಾಡಬಹುದು, ಮತ್ತು ಇಲಾಸ್ಟಿಕ್, ಹಿಗ್ಗಿಸಬಹುದು ಕುಗ್ಗಿಸಬಹುದು. ಈ ಕಿವಿಯನ್ನ ಹೀಗೆ ನೀವು ಇದನ್ನು ಎಳಿಬಹುದು, ಇದನ್ನು ಬೆಂಡ್ ಮಾಡಬಹುದು, ಮತ್ತು ಮೂಗಿನ ತುದಿಯನ್ನು ಕೂಡ ನೀವು ಹೀಗೆ ಬೆಂಡ್ ಮಾಡಬಹುದು. ಈ ಮೂಗಿನ ಭಾಗವನ್ನು ಹೀಗೆ ಈ ಕಡೆಗೆ ಬೆಂಡ್ ಮಾಡೋದು, ಈ ಕಡೆ ಬೆಂಡ್ ಮಾಡೋದು. ಇಲ್ಲೊಂದು ಕಡ್ಡಿ, ಆ ಕಡ್ಡಿ ಏನಿದೆಯೋ ಅದು ಫ್ಲೆಕ್ಸಿಬಲ್ ಇದೆ, ಅಂದ್ರೆ ಬೆಂಡ್ ಆಗುತ್ತೆ, ಎಳಿಬಹುದು, ಉದ್ದ ಮಾಡಬಹುದು, ಗಿಡ್ಡ ಮಾಡಬಹುದು. ಸೊ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಅದನ್ನ ನಾವು ಕಾರ್ಟಿಲೇಜ್ ಅಂತ ಹೇಳಿ ಕರಿತೀವಿ. ಕಾರ್ಟಿಲೇಜ್ ಅಂತ ಕರಿತೀವಿ, ಅಥವಾ ಮೃದ್ವಸ್ಥಿ ಅಂತ ಹೇಳಿ ಕರಿತೀವಿ. ಸೊ ದೇಹದಲ್ಲಿ ಈ ಮೃದ್ವಸ್ಥಿ ಏನಿದೆಯೋ ಇದು ಮೃದುವಾದ ಅಸ್ಥಿ, ಬಾಗುವ ಸಾಮರ್ಥ್ಯ ಇದೆ, ಆಮೇಲೆ ಹಿಗ್ಗುವ ಸಾಮರ್ಥ್ಯ ಇದೆ. ಅಂತಹ ಒಂದು ಸಂಯೋಜಕ ಅಂಗಾಂಶವನ್ನು ನಾವೇನಂತ ಕರಿತೀವಿ, ಮೃದ್ವಸ್ಥಿ ಅಂತ ಕರಿತೀವಿ. ಎಲ್ಲೆಲ್ಲಿದೆ ಅಂತ ಗೊತ್ತಾಯ್ತು, ಕಿವಿಯ ಹೊರ ಆಲಿಕೆಯಲ್ಲಿದೆ, ಮೂಗಿನ ಭಾಗದಲ್ಲಿದೆ. ಇನ್ನು ಇಲ್ಲಿ ಶ್ವಾಸನಾಳ ಇದೆಯಲ್ಲ, ಇಲ್ಲಿದೆ. ಈ ಶ್ವಾಸನಾಳದಲ್ಲಿ ಮಾತ್ರ ಒಂದು ಉಂಗುರದ ರಚನೆ ಇದೆ. ಶ್ವಾಸನಾಳ ಎಲ್ಲಾದ್ರೂ ಬರೀ ಮಾಂಸದ ಟ್ಯೂಬ್ ಆಗಿದ್ರೆ, ಸ್ನಾಯುವಿನ ಟ್ಯೂಬ್ ಆಗಿದ್ರೆ ಅದು ಹಿಂಗೆ ಕಟ್ಕೊಂಡ್ಬಿಡ್ಬೋದು. ಈಗ ನೀರು ಹೋಗುವಂತಹ ಪೈಪು ರಬ್ಬರ್ ಪೈಪ್ ಆಗಿದ್ರೆ ಕೆಲವು ಸರಿ ಹೀಗೆ ಇದು ಮೆಪ್ಪೆ ಆಗ್ತದೆ, ಹೀಗೆ ಚೆಟ್ಟಾಗ್ಬಿಡ್ತದೆ ಅಲ್ವಾ, ಕೊಲಾಪ್ಸ್ ಆಗ್ತದೆ, ಆಗ ನೀರು ಹೋಗುದಿಲ್ಲ. ಹಾಗೆ ನಮ್ಮ ಶ್ವಾಸನಾಳ ಎಲ್ಲಾದ್ರೂ ಒಂದು ದಿವಸ ಹೀಗೆ ಕೊಲಾಪ್ಸ್ ಆದ್ರೆ ಸತ್ತೋಗ್ಬಿಡ್ತೀವಿ. ಸೊ ಫಾರ್ ದಟ್ ಅಲ್ಲಿ ಏನಾಗುತ್ತೆ, ಒಂದು ಹಾಫ್ ಮೂನ್ ಶೇಪ್ಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಅದನ್ನ ಸಿ ಶೇಪ್ಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ ದಟ್ ಈಸ್ ಪ್ರೆಸೆಂಟ್ ಇನ್ ದ, ಇಲ್ಲಿ ಬಂದಿದ್ದೀನಿ ನಾನು. ಸಿ ಲುಕ್ ಹಿಯರ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸಿ ದಿಸ್ ಇಸ್ ದ ಟ್ರಾಕಿಯಾ ಅಂತ ಹೇಳಿದ್ರೆ ಇದು ಗಾಳಿಯ ಅಥವಾ ಶ್ವಾಸನಾಳ. ಈ ಶ್ವಾಸನಾಳದಲ್ಲಿ ನಾನು ಇಲ್ಲಿ ಹಾಫ್ ಮೂನ್ ಶೇಪ್ ಅಥವಾ ಇಂಗ್ಲಿಷ್ ಅಕ್ಷರ ಸಿ ರೀತಿಯ ಬೋನ್ಗಳಿದೆ, ಮೂಳೆ. ಆ ಮೂಳೆ ಮಾತ್ರ ಇದು ಸ್ವಲ್ಪ ಫ್ಲೆಕ್ಸಿಬಲ್, ಹೀಗೆ ಬೆಂಡ್ ಆಗುತ್ತೆ, ಆ ರೀತಿಯಲ್ಲಿ ಇದ್ದಾವೆ. ಇದನ್ನು ನಾವು ಏನಂತ ಕರಿತೀವಿ, ಕಾರ್ಟಿಲೇಜ್ ಅಂತ ಕರಿತೀವಿ. ಇಲ್ಲಿ ಶ್ವಾಸನಾಳದಲ್ಲಿ ಈ ಕಾರ್ಟಿಲೇಜ್, ಸಿ ಶೇಪ್ ಕಾರ್ಟಿಲೇಜ್ ಏನ್ ಕೆಲಸ ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ದ ವಿಂಡ್ ಪೈಪ್ ಅಥವಾ ಟ್ರಾಕಿಯಾ ಫ್ರಂಟ್ ಕೊಲಾಪ್ಸ್. ಇಟ್ ಡಸ್ ನಾಟ್ ಅಲೋ ದ ಟ್ರಾಕಿಯಾ ಟು ಕೊಲಾಪ್ಸ್. ಆ ಟ್ರಾಕಿಯಾ ಉಸಿರುನಾಳ ಹೀಗೆ ಚಟ್ಟೆಯಾಗಿ ಉಸಿರು ಕಟ್ಟದ ಹಾಗೆ ನೋಡ್ಕೊಳ್ತಾರೆ. ಸೊ ಅದರ ಒಳಗಡೆ ಸಿ ಶೇಪ್ cartilages are present. So cartilage ring C shaped ಇದೆ, ನೋಡಿ ಅಲ್ಲಿದೆ. So cartilage forms C shaped ring in trachea and bronchi. Cartilage prevent the larynx. ಅದು ಲ್ಯಾರಿಂಕ್ಸ್ ನಲ್ಲೂ ಇದೆ, ಲ್ಯಾರಿಂಕ್ಸ್ ಅಂದ್ರೆ ಗಂಟಲಿನಲ್ಲಿದೆ. ಎಪಿಗ್ಲಾಟಿಸ್ ಅಂತ ಒಂದಿದೆ, ಅಲ್ಲಿದೆ. ಆಮೇಲೆ ಈಸ್ಟೇಷನ್ ಟ್ಯೂಬ್ ಅಂತ, ಈ ಕಿವಿಗೆ ಮತ್ತು ಗಂಟಲಿಗೆ ಮಧ್ಯೆ ಒಂದು ನಾಳ ಇದೆ, ಅದನ್ನ ಈಸ್ಟೇಷನ್ ಟ್ಯೂಬ್ ಅಂತ. ಈಸ್ಟೇಷನ್ ಟ್ಯೂಬ್ ನೊಳಗೆ ಈ ಕಾರ್ಟಿಲೇಜ್ ಇರುತ್ತೆ. ಅಂಡ್ ಎಕ್ಸ್ಟರ್ನಲ್ ಪಿನ್ನೆ ಈಗ ಹೇಳಿದೆ, ಕಿವಿಯ ಆಲಿಕೆ. ಸೊ ಇವೆಲ್ಲ ಬೆಂಡ್ ಆಗ್ತವೆ. ಇಲ್ಲಿ ನಾನು ಹೇಳ್ಬೇಕಾದ್ರು ಎಪಿಗ್ಲಾಟಿಸ್ ಬಗ್ಗೆ ಒಂಚೂರು ಹೇಳ್ತೀನಿ. ಎಪಿಗ್ಲಾಟಿಸ್ ಅಂತ ಹೇಳಿದ್ರೆ, ನಮಗೆ ಶ್ವಾಸನಾಳ ಇದೆ, ಅದರ ಹಿಂದ್ಗಡೆ ಅನ್ನನಾಳ. ಸೊ ಎರಡು ಟ್ಯೂಬ್ ಇದೆ. ಸೊ ವಿ ಹ್ಯಾವ್ ವಾಟ್ ಇಸ್ ಕಾಲ್ಡ್ ವಿಂಡ್ ಪೈಪ್ ಅಂಡ್ ಫುಡ್ ಪೈಪ್. ಸೊ ಒನ್ ಈಸ್ ಪ್ರೆಸೆಂಟ್ ಬಿಹೈಂಡ್ ದ ಅದರ್, ಬಟ್ ನಮ್ಗಿರೋದು ಗಂಟ್ಲು ಒಂದೇ. ಆ ಗಂಟ್ಲಿನಲ್ಲಿ ಒಂದೇ ದಾರಿ, ಇಟ್ಸ್ ಎ ಕಾಮನ್ passage for wind to move and food to move. So ಗಾಳಿ ಶ್ವಾಸನಾಳದಲ್ಲಿ ಹೋಗುತ್ತೆ, ಅನ್ನನಾಳದಲ್ಲಿ ಹೋಗುತ್ತೆ. ಅವೆರಡರ ಮಧ್ಯದಲ್ಲಿ ಒಂದು ಜಂಕ್ಷನ್, ಆ ಜಂಕ್ಷನ್ ನಲ್ಲಿ ಒಂದು ಫ್ಲಾಪ್ ಇದೆ, ಒಂದು ಮುಚ್ಚಳ ಇದೆ, ಎಪಿಗ್ಲೋಟಿಸ್ ಅಂತ. ಅದು ಕಾರ್ಟಿಲೇಜ್ ನಿಂದ ಆಗಿದೆ. ಈಗ ಕಿವಿಯ ಮೂಳೆ ಇದೆಯಲ್ಲ, ಅದೇ ರೀತಿ ಬೆಂಡ್ ಆಗುವ ಫ್ಲೆಕ್ಸಿಬಲ್ ಇರುವಂತಹ ಮೂಳೆಯಿಂದ ಆಗಿದೆ. ಸೊ ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಕರೆಕ್ಟ್ ದ ಸಲೈವಾ ಅಂಡ್ ದ ಮೌತ್, ಬಾಯಲ್ಲಿ ಜೊಲ್ಲನ್ನು ಸಂಗ್ರಹ ಮಾಡ್ಕೊಂಡು ನೋಡಿ, ಹಿಂಗೆ ನುಂಗ್ಲಿಕ್ಕೆ ಹೋಗಿ, ನುಂಗುವಾಗ ನೀವು ಉಸಿರಾಡ್ಲಿಕ್ಕಾಗಲ್ಲ. ಟ್ರೈ ಮಾಡ್ಬೋದು. ನೀವು ಬಾಯಲ್ಲಿ ಎಂಜಲನ್ನು ತೆಗೆದುಕೊಂಡು ಅಥವಾ ಆಹಾರ ತೆಗೆದುಕೊಂಡು ನೀರನ್ನು ತೆಗೆದುಕೊಂಡು ಅದನ್ನ ನೀವು ನುಂಗುವಾಗ ನೀವು ಉಸಿರಾಡೋದಿಲ್ಲ. ಅಂದ್ರೆ ಆ
ಎಪಿಗ್ಲಾಟಿಸ್ ಏನಿದೆಯೋ, ನೀವು ಆಹಾರ ನುಂಗುವಾಗದು ಗಾಳಿಯ ನಾಳವನ್ನು ಮುಚ್ಚುತ್ತದೆ. ವಿಂಡ್ ಪೈಪ್ ಮುಚ್ಚುತ್ತದೆ. ನೀವು ಉಸಿರಾಡುವಾಗ ಅದು ಅನ್ನನಾಳ. ಸೊ ದ ಸಿಂಗಲ್ ಡೋರ್ ಫಾರ್ ಟೂ ಎಂಟ್ರೆನ್ಸ್, ಎರಡು ಎಂಟ್ರೆನ್ಸ್ ಗೆ ಒಂದು ಡೋರ್ ಮಧ್ಯದಲ್ಲಿರುತ್ತೆ. ಅನ್ನ ತಿನ್ನುವಾಗ ಶ್ವಾಸನಾಳವನ್ನು ಮುಚ್ಚುತ್ತದೆ, ಉಸಿರಾಡುವಾಗ ಅನ್ನನಾಳವನ್ನು ಮುಚ್ಚುತ್ತದೆ. ಸೊ ದಿಸ್ ಇಸ್ epiglottis. So epiglottis is another cartilage that is present in the larynx. So larynx ನಲ್ಲಿರುವಂತಹ ಒಂದು ಭಾಗ ಅಥವಾ ಗಂಟಲಿನಲ್ಲಿರುವಂತಹ ಒಂದು ಭಾಗ. ಸೊ ಎಪಿಗ್ಲಾಟಿಸ್ ಬಗ್ಗೆ ನಾವು ಹೇಳಿದ್ವಿ. ಇನ್ನು ನಾವು ಮುಂದೆ ಅಭ್ಯಾಸ ಮಾಡೋದು ಬ್ಲಡ್ ಅಂತ ಹೇಳಿ. ಬ್ಲಡ್ ಇಟ್ಸ್ ಆಲ್ಸೋ ಎ ಕನೆಕ್ಟಿವ್ ಟಿಶ್ಯೂ. ಬ್ಲಡ್ ಬಗ್ಗೆ ಅದರ ವೆರೈಟಿ, ಅದರ ಸೆಲ್ಸ್ ಎಲ್ಲ ಹೇಳಬೇಕಾಗುತ್ತೆ. ಸೊ ಇಟ್ಸ್ ಎ ವೆರಿ ಲೆಂಥಿ ಕಾನ್ಸೆಪ್ಟ್. ಸೊ ಲೆಟ್ ಅಸ್ ಡಿಸ್ಕಸ್ ದಿಸ್ ಬ್ಲಡ್. That's also a connective tissue. In my next period, ನಾವು ಮೂಳೆಯನ್ನು ಅಭ್ಯಾಸ ಮಾಡಿದ್ವಿ, ಮೃದ್ವಸ್ಥೆಯನ್ನು ಅಭ್ಯಾಸ ಮಾಡಿದ್ವಿ. ಮೂಳೆ ಅಥವಾ bone and cartilage we have discussed. In the next time, in the next period, we have to discuss some more concepts about bones. Bones ಬಗ್ಗೆ ಹೇಳಬೇಕು, blood ಬಗ್ಗೆ ಹೇಳಬೇಕು. So let us discuss it in the next period. Thank you for listening the class. Thank you, students. Thank you, sir. 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 Yes, sir. Sir.